ಹೊಸ ಹೊಸ ಆವಿಷ್ಕಾರಗಳಿಗೆ ಯುಟಿ ಖಾದರ್ ಸದಾ ಮುಂಚೂಣಿಯಲ್ಲಿರ್ತಾರೆ. ಕುಮಾರಸ್ವಾಮಿ ಅವರು ಸರಾಯಿ ಬ್ಯಾನ್ ಮಾಡಿದಾಗ, ಲಾಟ್ರಿ ಬ್ಯಾನ್ ಮಾಡಿದಾಗ ನನಗೆ ಬ್ಯಾನ್ ಮಾಡಬೇಡ್ರಿ ಅಂತ ಸೂಟ್ ಕೇಸ್ ತಗೊಂಡ್ ಬಂದಿದ್ರು ಅಂತ ಹೇಳ್ತಾರೆ. ಗುಟ್ಕನ ಬ್ಯಾನ್ ಮಾಡಬೇಡಿ ಅನ್ನೋ ವಿಚಾರದಲ್ಲಿ ಯಾರಾದ್ರೂ ಸೂಟ್ ಕೇಸ್ ಇಟ್ಕೊಂಡು ನಿಮ್ಮ ಹತ್ರ ಯಾರು ಬಂದಿದ್ರ? ರಾತ್ರಿ ಬೆಳಗ್ಗೆ ನಾವು ಬ್ಯಾನ್ ಮಾಡಿ ಬಿಟ್ಟಿದ್ದೇವೆ. ಬರುವವರಿಗೆ ಕೂಡ ಆ ಚಾನ್ಸ್ ಕೊಡ್ಲಿಲ್ಲ ಅಲ್ಲ. ಬಲಪಂಥೀಯವಾಗಿ ಕಾಣಿಸಿಕೊಂಡಂತ ಚಲನಚಿತ್ರ ನಟ ರಿಷಬ್ ಶೆಟ್ಟಿ ಅವರನ್ನ ರಾಯಭಾರಿಯಾಗಿ ಮಾಡಬೇಕು ಅಂತ ಮಾತುಕತೆ ನಡೀತು. ರಿಷಬ್ ಶೆಟ್ಟಿ ಬಲಪಂಥಿ ಅಂತ ಹೇಳಿದವರು ಯಾರು? ಯಶ್ ಅವರು ಯಾವುದೋ ಒಂದು ಧೂಮಪಾನ ದೇಶದ ಒಲಿತಿಗಾಗಿ ಕೆಲಸ ಮಾಡುವವನೇ ಅವ್ನು ನಿಜವಾದ ದೇಶ ಪ್ರೇಮಿ. NRC ಸಂದರ್ಭದಲ್ಲಿ ನನ್ನ ಮೇಲೆ ದೇಶದ್ರೋಹ ಕೇಸ್ ಹಾಕಿದ್ರು. ನನಗೆ ಅರ್ಜೆಂಟಾಗಿ ಈಗ ಈ ದೇಶ ಪ್ರೇಮಿಯ ಸ್ಟೇಟ್ಮೆಂಟ್ಗೆ ಒಂದು ಡೆಫಿನೇಷನ್ ಬೇಕಿದೆ. ನಿಮ್ಮ ಹತ್ರ ಏನಾರು ಇದೆಯಾ ಸರ್? ತಾಯಿ ಮಾರುವವರು ಕೂಡ ಈ ದೇಶದ ಪ್ರಧಾನಮಂತ್ರಿ ಆಗ್ಬಹುದು ಪ್ರಜಾಪ್ರಭುತ್ವದಲ್ಲಿ ಎಂದು ತೋರಿಸಿಕೊಟ್ಟಿದ್ದಾರೆ. ಕಟ್ಟರ್ ಮುಸ್ಲಿಂ ವಾದಿಗಳು ಇದಾರಲ್ಲ ಸರ್, ಅವ್ರು ನಿಮ್ಮನ್ನು ಒಪ್ಕೊಳ್ಳೋದೇ ಇಲ್ವಲ್ಲ ಸರ್, ನಮ್ಮ ನಾಯಕ ಅಂತ? ನಮ್ಮ ಮುಸ್ಲಿಮಲ್ಲಿ ಕಟ್ಟರ್ ಅಂತ ಇಲ್ಲ. ಕಟ್ಟರ್ ಅದನ್ನು ಮುಸ್ಲಿಮೇ ಅಲ್ಲ. ಜಮೀರ್ ಅಹ್ಮದ್ ಖಾನ್ ಬಹಳ ಪೀಕ್ಗೆ ಹೋದ್ರು ಕಾಂಗ್ರೆಸ್ ಪಕ್ಷದಲ್ಲಿ, ನಾನೇ ಸರ್ವೋಚ್ಚ ಮುಸ್ಲಿಂ ನಾಯಕ ಅಂತ ಹೋದ್ರು. ಹಿಂದ್ಗಡೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವವನ್ನು ಮುಂದಕ್ಕೂ ಬಿಡ್ತಾರೆ, ಹಿಂದಕ್ಕೂ ಎಳಿತಾರೆ. ನಿಜನಾ ಸರ್ ಅಂತ? ಆತ್ಮೀಯ ಮಿತ್ರ, ಶುದ್ಧ ಹೃದಯ, ಶುದ್ಧ ಮನಸ್ಸು. DK ಶಿವಕುಮಾರ್ ಬಗ್ಗೆ ಹೊಸದಾಗಿ ಒಂದು ಆರೋಪ ಶುರುವಾಗಿದೆ. ಬಿಜೆಪಿ ಕಚೇರಿಗೆ ಹೋಗಿ ಯಾವ ಮುಖ್ಯಮಂತ್ರಿ ಕರ್ನಾಟಕದ ಇತಿಹಾಸದಲ್ಲಿ ಭೇಟಿ ಮಾಡಿದ ಇತಿಹಾಸ ಇಲ್ಲ. ಡೈರೆಕ್ಟ್ 30 ಕಿಲೋಮೀಟರ್ ಸ್ಪೀಡಲ್ಲಿ ಇದೆ. ಇನ್ನು 100 ಕಿಲೋಮೀಟರ್ ಅದೇ ಶೇಗದಲ್ಲೇ ಅದು 100ಕ್ಕೆ ಮುಟ್ತದೆ. ಬಟ್ ಕಾಂಗ್ರೆಸ್ ಪಕ್ಷ ಸದಾ ಈ ದೇಶದ್ರೋಹಿಗಳನ್ನ ಜೈಕಾರ ಹಾಕುವವರ ಪರ ನಿಲ್ಲುತ್ತೆ. ಘೋಷಣೆ ಬಗ್ಗೆ ಇಂಪಾರ್ಟೆಂಟ್ ನಿಮಗೆ. ಖಾದರ್ ಅವರ ನಡುವೆ ಮತ್ತು ಜಮೀರ್ ಅವರ ನಡುವೆ ಏನಾದ್ರು ತಿಕ್ಕಾಟ ನಡೀತಿದ್ಯಾ ಅಂತ? ಕಾಂಗ್ರೆಸ್ನ ವಿರೋಧಿಗಳು ಕಾಂಗ್ರೆಸ್ನ ಬಗ್ಗೆ ಏನಾದ್ರು ಒಂದು ಹೇಳಲೇಬೇಕು. ಪ್ರಿಯಾಂಕಾ ಖರ್ಗೆ ಅವರನ್ನ RSS ನ ಮಟ್ಟ ಹಾಕೋದಕ್ಕೆ ಅವ್ರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಂಗಿದೆ. ಅದು ಹಿಟ್ ವಿಕೆಟ್, ನಾವು ತಗೊಂಡದ ವಿಕೆಟ್ ಅಲ್ಲ. ನಿಮ್ಮ ಪ್ರದೀಪ್ ಈಶ್ವರ್ ಅವರು ಆಗಾಗ ಬಹಳ ತಲಾಟೆ ಮಾಡ್ತಾ ಇದ್ರು, ನೀವು ಹೇಳಿ ಕೂಡಿಸ್ತಾ ಇದ್ರಿ. ಎದ್ದೆದ್ದು ಬೀಳ್ತೀಯೇ, ಗುದ್ದಾಡಿ ಸೋಲುತ್ತೀಯೇ, ಗದ್ದಲವ ತುಂಬಿ ಪ್ರಸಿದ್ಧಿ ಆಗುತ್ತೀಯೇ, ನಿನ್ನ ಉದ್ಧಾರ ಏನಾಯ್ತು ಹೇಳೋ ಮಂಕುತಿಮ್ಮ. ಈ ರೀತಿಯ ನಾಟಕ ಆಡಿಕೊಂಡು ಚೀಪ್ ಪೊಲಿಟಿಕ್ಸ್ ಮಾಡಿಕೊಂಡು ಅವರ ಕೈ ಕಪ್ಪೈನ ನಿಮ್ಗೊಂದು ಹಗ್ಗ ಕೊಡ್ಬೇಕು. ಉತ್ತಮವಾದ ಭವಿಷ್ಯ ಇದೆ. ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರವರ ಬಗ್ಗೆ ಟೌನ್ಶಿಪ್ ಬೇಡವಾ? ಒಂದೊಂದು ಊರು ಬೆಳಿಬೇಕಾದ್ರೆ 5-6 ಟೌನ್ಶಿಪ್ ಬೇಕು. ಈಗ ಮತ್ತೆ ಕಾಂಗ್ರೆಸ್ನಲ್ಲೂ ಅಹಿಂದ ಸಮಾವೇಶ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ. DK ಶಿವಕುಮಾರ್ ಎಲ್ಲ ಸಹಿಸ್ತಾರೆ ಅನ್ಸುತ್ತಾ? ಸಿದ್ದರಾಮಯ್ಯಗೆ ಗೌರವ ಮತ್ತು ಮುಖ್ಯಮಂತ್ರಿಗಳ ಗೌರವ ಉಳಿಸಲಿಕ್ಕೆ ಅದೆಲ್ಲ ಕೂಡ ಪಕ್ಷ ಹೈಕಮಾಂಡ್ ಮಾಡ್ತದೆ. ಸಿದ್ದರಾಮಯ್ಯನವರ ಕೋಪ ಬಹಳ ದೊಡ್ಡ ಮಟ್ಟದ ಅಪಾಯಕಾರಿ ಇದೆ ಅಂತ JDSನವರು ಗೊತ್ತಿದೆ. ಕಾಂಗ್ರೆಸ್ ಅದರ ಫಲ ಏನಾರು ಅನುಭವಿಸುತ್ತಾ? ಒಂದು ಸಮಾನ ಸಮಾಜ ದೇಶಕ್ಕೆ ಪೂರಕವಾಗಿ ಮಾತಾಡಬೇಕಂತೇಳಿ ಅಂತ ಒಂದು ವ್ಯಕ್ತಿತ್ವ. ಸೆನ್ಸಿ ಮೂಲಕ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನ ಮೊದಲ ವಿಕೆಟ್ನ ಪತನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಇವತ್ತಲ್ಲ ನಾಳೆ ರಾಹುಲ್ ಗಾಂಧಿ ದೇಶ ಪ್ರಧಾನಮಂತ್ರಿ ಆಗೇ ಆಗ್ತದೆ. ನಾಗೇಂದ್ರ ಅವರು ತಮ್ಮ ಜಾತಿಯನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ನಾನು ST ಸಮುದಾಯದವನು, ಅದಕ್ಕೆ ಸ್ವಾಮಿ ರಾಜಣ್ಣವರು ಅದೇ ಸಮುದಾಯದವರು, ಈ ಬೆಂಗಳೂರಿನ ಕಮಿಷನರ್ ಕೂಡ ಅದೇ ಸಮುದಾಯದವರು. ಸತೀಶ್ ಜಾರಕಿಹೊಳಿನ DCM ಮಾಡ್ತೀನಿ ಅಂತ ನಡುನೀರಿನಲ್ಲಿ ಕೈ ಬಿಟ್ಟುಬಿಟ್ರೆ, ರಾಜಣ್ಣನ್ ಅವರು ಪಕ್ಷದ ವಿರೋಧ ಮಾತಾಡೋದಕ್ಕೆ ತೆಗೆದ್ರು. ನರೇಂದ್ರ ಮೋದಿ ಅವರ ಬಗ್ಗೆ ಮೈ ಬಿಲೌಡ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ತಪ್ಪೇನಿದೆ? ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಆರೋಗ್ಯ ಸಚಿವರಾಗಿರುವಂತ UT ಖಾದರ್ ಅವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಕರ್ನಾಟಕ ರಾಜಕೀಯದಲ್ಲಿ ಇವತ್ತು ಇಬ್ಬರೇ ಸದ್ದು ಮಾಡ್ತಾ ಇರೋದು. ಒಂದು ಕೃಷ್ಣ ಬೈರೇಗೌಡರು, ತದನಂತರ UT ಖಾದರ್ ಅವರು. ಕೃಷ್ಣ ಬೈರೇಗೌಡರು ಫುಟ್ಪಾತ್ ಕ್ಲಿಯರೆನ್ಸ್ನಲ್ಲಿ ಭಾಳ ಸದ್ದು ಮಾಡ್ತಾ ಇದ್ರೆ, ನೀವು ಜನರ ಆರೋಗ್ಯ ದೃಷ್ಟಿಯಲ್ಲಿ ಭಾಳ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿ 5 ಸ್ಟಾರ್ ಹೋಟ್ಲುಗಳ ಮೇಲೆ ಕಣ್ಣಾಕಿ, ಅವರ ದಾರಿ ತಪ್ಪಿಸಿರುವಂಥ ಕೆಲಸಗಳ ಮೇಲೆ ಕಣ್ಣಾಕಿ ರೈಡ್ಗಳನ್ನು ಮಾಡಿಸಿ ಜನರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ರ. ಈ ಐಡಿಯಾ ಎಲ್ಲಿಂದ ಬಂತು ಸರ್ ತಮಗೆ? ಇಲ್ಲ, ನಾನೇ ಕೂತು ಆಲೋಚನೆ ಮಾಡಿದ್ದೆ. ಯಾಕಂದ್ರೆ ಬೇರೆ ಬೇರೆ ರೋಗಗಳು ಬರ್ತಾರೆ. ರೋಗ ಬರುವುದೇ ಊಟ ಮಾಡಿದ್ರಿಂದ. ಸೊ ಈ ಆಹಾರ ತಯಾರಿಕೆ ಯಾವ ರೀತಿ ಇರ್ಬೋದು ಅಂಥೇಳಿ ಮೇಲಿಂದಲೇ ಸ್ಟಾರ್ಟ್ ಮಾಡ್ಬೇಕಂತೇಳಿ ನಾನೇ ಕಮಿಷನರ್ ಹೇಳಿದೆ. ಬಹುಶಃ ಮೇಲಿಂದಲೇ ನಾವು ತಪಾಸಣೆ ಮಾಡಬೇಕಾದ್ರು ಮತ್ತು ಮೇಲಿಂದಲೇ ಪ್ರಾರಂಭ ಮಾಡಬೇಕು. ಅದು ನನ್ನ ಮುಂಚೆಯಿಂದಲೂ ಕೂಡ ಅದು ನನ್ನ ಒಂದು ಪಾಲಿಸಿ. ಹಾಗೆ ಏನಾದರೂ ತಪಾಸಣೆ ಮತ್ತು ಎನ್ಕ್ವೈರಿ ಆಗೋದ್ರೆ ಮೇಲೆ ಅಧಿಕಾರಿಗಳಿಂದಲೇ ಪ್ರಾರಂಭ ಆಗಬೇಕು. ಅಭಿವೃದ್ಧಿ ಆಗಬೇಕಾದ್ರೆ ಅದು ಕೆಳಗಿಂದಲೇ ಇಂಪ್ಲಿಮೆಂಟ್ ಆಗಬೇಕು. ಆಗ ಮಾತ್ರ ಸಮತೋಲನ ಇರ್ತದೆ. ಹೊಸ ಹೊಸ ಆವಿಷ್ಕಾರಗಳಿಗೆ UT ಖಾದರ್ ಸದಾ ಮುಂಚೂಣಿಯಲ್ಲಿರ್ತಾರೆ. ಸ್ಪೀಕರ್ ಆದ್ರು, ಈ ಶಾಸಕರು ಎಲ್ಲಿ ಓಡಾಗಬಾರ್ದು, ಸದನದಲ್ಲೇ ಇರಬೇಕು ಅನ್ನೋದಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದ್ರು. ಈಗ ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಾ, ಮೊದಲೇ ದಿನನೇ ಹಾಸ್ಪಿಟ್ಲಿಗೆ ಹೋಗಿದ್ರೆ. ನಮ್ಮ ಒಂದು ಅಪೇಕ್ಷೆ ಏನು ಅಂತಂದ್ರೆ, ಈ ಸಾರ್ವಜನಿಕ ಆಸ್ಪತ್ರೆಗಳ ಮೇಲೆ
ಈ ಖಾಸಗಿ ಹೋಟ್ಲುಗಳ ಮೇಲೆ ಹೆಂಗ್ ರೈಡ್ ಆಯ್ತು ಆ ರೀತಿ ಯಾವಾಗ ಆಗುತ್ತೆ, ಡಾಕ್ಟರ್ಗಳು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ನನಗಿನ ಜಾಸ್ತಿ ನಿಮಗ್ ಬಂದಿರುತ್ತೆ. ಸತ್ಯ. ಸೊ ಹಾಗಾಗಿ ಆ ರೀತಿಯಾದಂತ ಏನಾದ್ರು ಹೊಸ ಆವಿಷ್ಕಾರ ನಿಮ್ಮಿಂದ ಶುರು ಆಗ್ಬೋದಾ ಅಂತ. ಇಲ್ಲ, ಈಗಾಗಲೇ ಇದೆ, ನಾವು ಅದನ್ನು ಮಾಡ್ತಾ ಇದ್ದೇವೆ. ಹಾ. ಮುಂದಿನ ದಿನ ಅದರ ಬಗ್ಗೆ ನಿಭಾಯಿಸಲಿಕ್ಕೆ ನಾವು ಇನ್ನೂ ಕೂಡ ಹೆಚ್ಚಿನ ರೂಪರೇಷನ್ ಹಾಕಿದ್ದೇವೆ. ಆ ಸಂದರ್ಭ ನಾನು ನಿಮ್ಗೆ ಅದನ್ನು ತಿಳಿಸ್ತೇನೆ. ಈ ಗುಟ್ಕದ ವಿಚಾರಕ್ಕೆ ಬಂದ್ರೆ ನಿಮ್ಮ ಈ ನಿರ್ಧಾರದಿಂದ ಅಡಿಕೆ ಬೆಳೆಗಾರರಿಗೆ ನಷ್ಟ ಆಗೋದಿಲ್ವಾ ಅಂತ. ಖಂಡಿತವಾಗಿ ನಷ್ಟ ಆಗುವುದಿಲ್ಲ. ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟ ಇಲ್ಲ. ಯಾಕಂತ ಹೇಳಿದರೆ 2014-13 ನಾನೇ ಆರೋಗ್ಯ ಸಚಿವಾಲಯ ಸಂದರ್ಭದಲ್ಲಿ ಆವಾಗ ಗುಟ್ಕಾ ನಿಷೇಧ ಮಾಡಿದೆ. ಆವಾಗ ಇದಕ್ಕಿಂತ ಜಾಸ್ತಿ ಜನರ ಒತ್ತಡ ಇತ್ತು. ಅಡಿಕೆ ರೈತರಿಗೆ ತೊಂದರೆ ಆಗ್ತದೆ, ಬಹುಶಃ ಸಮಸ್ಯೆ ಆಗ್ತದೆ, ರೈತ ಅಡಿಕೆಗೆ ನಷ್ಟ ಆಗ್ತದೆ ಅಂತ ಹೇಳಿ ಭಾಳಷ್ಟು ಇವತ್ತು ಒಂದು ಆ ರೀತಿಯ ಒಂದು ಪ್ರಚಾರ ಇತ್ತು. ಅವತ್ತು ನಾನು ಹೇಳಿದೆ ಯಾವುದು ಲಾಸ್ ಆಗುವುದಿಲ್ಲ ಅಂತೇಳಿ. ಎಲ್ಲಿ ಅಡಿಕೆಗೆ ನಷ್ಟ ಆಯ್ತಾ? ಅಡಿಕೆ ರೇಟ್ ಜಾಸ್ತಿ ಆಯಿತು. ಈ ಸಲ ಈ ಆದೇಶ ಬಂದ ತಕ್ಷಣ ಅಡಿಕೆಗೆ ಲಾಸ್ ಆಗಬೇಕಾದ್ರೆ ಯಾರು ಹೇಳ್ಬೇಕು? ಅಡಿಕೆ ಬೆಳೆಗಾರರು ಹೇಳ್ಬೇಕು. ಹೌದು. ಯಾರಾದರೂ ಒಬ್ಬರಾದರೂ ಅಡಿಕೆ ಬೆಳೆಗಾರರು ಬಂದು ಹೇಳಿದಾರ? ಅಡಿಕೆ ಬೆಳೆಗಾರರ ದೊಡ್ಡ ಮಟ್ಟದ ಕೋಆಪರೇಟಿವ್ ಸೊಸೈಟಿ ಯಾವುದು? ಅದು ಕ್ಯಾಂಪ್ಕೋ ಕೋಆಪರೇಟಿವ್ ಸೊಸೈಟಿ. ಕ್ಯಾಂಪ್ಕದ ಅಧ್ಯಕ್ಷರಿರಲಿ, ಕ್ಯಾಂಪ್ ಸದಸ್ಯರಿರಲಿ, ಅಧಿಕಾರಿಗಿರಲಿ ಒಂದು ಹೇಳಿಕೆಯಲ್ಲಿ ಆದ್ರೂ ಕೊಟ್ಟಿದ್ದಾರಾ? ಗೊತ್ತಿಲ್ಲ. ಯಾರ ಹತ್ರ ಬಂದು ಅವ್ರಿಗೆಲ್ಲ ಗೊತ್ತು. ಅವರಿಗೆ ಗೊತ್ತಿಲ್ಲದದ್ದು ಈ ಶಾಸಕರಿಗೆ ಗೊತ್ತು. ರೇಟ್ ಕಡಿಮೆ ಆಗ್ತದೆ, ಜಾಸ್ತಿ ಆಗ್ತದೆ ಅಂತ ಹೇಳಿಕೊಂಡು ಒಂದು ರೇಟ್ ಒಂದು ಘೋಷಣೆ ಮಾಡೋ ಸಂದರ್ಭದಲ್ಲಿ ರೇಟ್ ಕಡಿಮೆ ಆದರೆ ತನ್ನಿಂತಾನೆ ಕಡಿಮೆ ಆದರೆ ಒಂದು ದಿವಸದಲ್ಲಿ ಆಗ್ತದ? ಆಗಲ್ಲ. ಇದರ ಒಂದೇ ದಿವಸ ಗೊತ್ತಾಗುವುದಿಲ್ಲ. ಒಂದು ತೀರ್ಮಾನ ಬಂದ ತಕ್ಷಣ ಆ ಒಂದು ಉದ್ಯಮಿಗೆ ನಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಒಮ್ಮೆಲೆ ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ. ಒಂದು 3 ತಿಂಗಳಾದ್ರೂ ಟೈಮ್ ಕೊಡ್ಬೇಕು. 3 ತಿಂಗಳಲ್ಲಿ ಸರಿ ಬಹಳ ತೊಂದರೆ ಆಗ್ತದೆ, ಅಡಿಕೆ ಬೆಳೆ ಸಂಬಂಧಪಟ್ಟ ಆಗ್ತದೆ, ನಮ್ಗೆ ಬೇರೆ ತೀರ್ಮಾನ ತಗೊಳ್ಬಹುದು. ಇದು ಯಾರು ಕೂಡ ಹೇಳುವುದು ಇಲ್ಲ, ಒಂದೇ ದಿವಸದಲ್ಲಿ ಇವರೇ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈಗ ಗುಟ್ಕಾ ಬ್ಯಾನ್ ಹಿಂದ್ಗಡೆ ಈ ಟೊಬ್ಯಾಕೋ ಅವರ ಮಾಫಿಯಾ ಏನಾರ ಕೈವಾಡ ಇದೆಯಾ ಅಂತ ಹೇಳ್ತಾರೆ. ಟೊಬ್ಯಾಕೋಗೆ ಮತ್ತು ಗುಟ್ಕಾಗೆ ಒಂದು ಯಾಕೆ ಮಾಫಿಯಾ? ಅದೊಬ್ಬರಿಗೆ ಒಂದೊಂದು 2 ಸೇಮ್ ಇಬ್ಬರಿಗೆ ಕೂಡ ಇದರಲ್ಲಿ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ ಹಿಂದೆ ನಿಮ್ಮದೇ ಇಲಾಖೆಯ ಅಧಿಕಾರಿಗಳು ಯಶ್ ಅವರು ಯಾವುದೋ ಒಂದು ಧೂಮಪಾನ ಚಿತ್ರವನ್ನ ಬಿಡುಗಡೆ ಮಾಡಿದಾಗ ಅವ್ರಿಗೊಂದು ನೋಟಿಸ್ ಕೊಡ್ತಾರೆ. ಹೌದು, ನಾನೇ ಅವತ್ತು ಸಚಿವನಾಗಿದ್ದಾಗ ನಾವು 14ರಲ್ಲಿ ಸೂಚನೆ ನೀಡಿದೆವು. ಯಾವುದೇ ಸೆಲೆಬ್ರಿಟಿಗಿರಲಿ, ಯಾವುದೇ ಕ್ರಿಕೆಟ್ ಆಟಗಾರರಿರಲಿ, ಪಿಕ್ಚರ್ನ ಇವರಿರಲಿ, ಇನ್ನಿತರ ಆಟಗಾರರಿರಲಿ, ಸೆಲೆಬ್ರಿಟಿಗಳು ಯಾರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಮೂವಿಯಲ್ಲಿ. ಮತ್ತು ಮುಂಚೆ ಪಿಕ್ಚರ್ ಟಾಕ್ಸ್ ಸ್ಟಾರ್ಟ್ ಆಗೋ ಮುಂಚೆ ಒಂದು 2 ನಿಮಿಷ ಟೊಬ್ಯಾಕೋದ ಒಂದು ಅಡ್ವರ್ಟೈಸ್ಮೆಂಟ್ ಅದು ಜಾಹೀರಾತು ಬರಬಾರ್ದು. ಸಿಗರ್ ಇಂಜಸ್ಟ್ ಹೆಲ್ತ್ ಅಂತೇಳಿ ಕೊಡಿ. 3ನೇದು ಮುಂಚೆ ಬರೀ ಅದು ಇಂಜರೀಸ್ ಅಂತ ಮಾತ್ರ ಬರೀತಿದ್ರು. ಅದು ಮುಕ್ಕಾಲಾಂಶ ಚಿತ್ರ ಆಗ್ಬೇಕಂತ ಹೇಳಿಕೊಂಡು ಮತ್ತೆ ಕಾಟ್ಪಾ ಆಕ್ಟ್ ಅಂತ ಪ್ರಾರಂಭ ಮಾಡಿ ಅದು ನಾನೇ ಅವತ್ತನ್ನು ಅನುಷ್ಠಾನಕ್ಕೆ ನಾನು ಅದನ್ನು ಮಾಡಿದ್ದು ಆ ಕಾಲಘಟ್ಟದಲ್ಲಿ. ಅದಕ್ಕೆ ಟೊಬ್ಯಾಕೋ ಮತ್ತು ಇದಕ್ಕೆ ಯಾವುದು ಸಂಬಂಧ ಇಲ್ಲ. ಈಗ ಕುಮಾರಸ್ವಾಮಿ ಅವರು ಸರಾಯಿ ಬ್ಯಾನ್ ಮಾಡಿದಾಗ, ಲಾಟ್ರಿ ಬ್ಯಾನ್ ಮಾಡಿದಾಗ ನನಗೆ ಬ್ಯಾನ್ ಮಾಡಬೇಡ್ರಿ ಅಂತ ಸೂಟ್ ಕೇಸ್ ತಗೊಂಡ್ ಬಂದಿದ್ರು ಅಂತ ಹೇಳ್ತಾರೆ. ಗುಟ್ಕನ ಬ್ಯಾನ್ ಮಾಡಬೇಡಿ ಅನ್ನೋ ವಿಚಾರದಲ್ಲಿ ಯಾರಾದ್ರೂ ಸೂಟ್ ಕೇಸ್ ಇಟ್ಕೊಂಡು ನಿಮ್ಮ ಹತ್ರಕ್ಕೆ ಯಾರು ಬಂದಿದ್ರ? ಇಲ್ಲ, ನಾವು ಬ್ಯಾನ್ ಮಾಡ್ತೇವೆ ಅಂತ ಹೇಳಿಕೊಂಡು ಹೋಗ್ಲಿಲ್ಲ ಅಲ್ಲ. ರಾತ್ರಿ ಬೆಳಗ್ಗೆ ನಾವು ಬ್ಯಾನ್ ಮಾಡಿ ಬಿಟ್ಟಿದ್ದೇವೆ. ಅದಕ್ಕೆ ಅವ್ರಿಗೆ ಚಾನ್ಸ್ ಸಿಕ್ಲಿಲ್ಲ, ಬರುವವರಿಗೆ ಕೂಡ ಆ ಚಾನ್ಸ್ ಕೊಡ್ಲಿಲ್ಲ ಅಲ್ಲ, ಅವಕಾಶನೇ ಕೊಟ್ಟಿಲ್ಲ. ಹೌದು, ಮುಂಚೆ ಹೇಳಿದ್ರಲ್ಲ ನಾನು ಬ್ಯಾನ್ ಮಾಡ್ತೇನೆ ಹೇಳಿದ್ರಲ್ಲ, ಇಟ್ಟುಕೊಂಡು ಬರುದು ಅವಕಾಶನೇ ಯಾರಿಗೂ ಕೂಡ ಗೊತ್ತಿಲ್ಲ. 5 ಸ್ಟಾರ್ ಹೋಟ್ಲದು ಯಾವ ತರ ಸರ್ ಅಪ್ರೋಚ್ ಮಾಡ್ತಾ ಇದಾರ? ಅಲ್ಲ, ಅದರ ನಂತರ ಅವರು ವಿಚಾರ ಹೇಳಿದ್ರು, ನಾನು ನಿಮ್ಮ ಮೇಲೆ ನಮ್ಗೆ ಕೋಪ ಇಲ್ಲ, ಜನರಿಗೆ ಮೋಸ ಮಾಡಬೇಡಿ. ಜನ ನೀವು ಬಂದು ಹೇಳಿದ ದುಡ್ಡು ಕೊಟ್ಟು ತಿಂದು ಟಿಪ್ಸ್ ಕೊಟ್ಟು ಹೋಗ್ತಾರೆ, ಮತ್ತೆ ನೀವು ಯಾಕೆ ಮೋಸ ಮಾಡ್ತಾರೆ? ಜನರಿಗೆ ಮೋಸ ಮಾಡಬೇಡಿ, ಪಾರದರ್ಶಕವಾಗಿ ಕೊಡೋ ಕಾಸಿಗೆ ಕರೆಕ್ಟ್ ಆಗಿ ಊಟ ಕೊಡಿ, ಅವರಿಗೆ ಕ್ವಾಲಿಟಿ ಊಟ ಕೊಡಿ. ನೀವು ಯಾಕೆ ಮೋಸ ಮಾಡ್ತಾರೆ ಅಂತ ಹೇಳಿದೆ ನಾನು. ಸರಿಪಡಿಸಂತ ಹೇಳಿದ್ದಾರೆ, ನೋಟಿಸ್ ಕೊಟ್ಟಿದ್ದೇವೆ, 10 ದಿವಸ ನೋಟಿಸ್, ಎಷ್ಟು ಫೈನ್ ಆಗ್ತೇವೆ. ಮತ್ತೆ ಜನರ ಆರೋಗ್ಯದ ಚೆಲ್ಲಾಟ ಆಡಿಕೊಂಡು ನಾವು ಅದನ್ನು ಮಾಡ್ಲಿಕ್ಕೆ ಸಹಿಸುವುದಿಲ್ಲ, ಅದು ಯಾರು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದ್ರೆ ಡಬಲ್ ಧಮಾಕ ಅಂತ ನಿಮ್ಮ ಮುಖ್ಯಮಂತ್ರಿಗಳು ಸದನದಲ್ಲಿ ನಿಮ್ಮನ್ನ ಕೂಡಿಸಿ ಮಾತನಾಡಿದ್ರು. ನೀವು ಆರೋಗ್ಯ ಸಚಿವರಾದ್ರಿ 1ನೇ ಲಿಸ್ಟಲ್ಲಿ, ತದನಂತರ ಈಗ 2ನೇ ಲಿಸ್ಟಲ್ಲಿ ವಕ್ಫ್ ಸಚಿವರು ಕೂಡ ಆಗ್ತೀರಾ, ಅಲ್ಪಸಂಖ್ಯಾತ ವಕ್ಫ್ ಸಚಿವರು ಆಗ್ತೀರಾ. ಇದು ಜಮೀರ್ ಅವರ ನಾಯಕತ್ವವನ್ನ ಹಿಂದೂಡೋದಕ್ಕೆ ಖಾದರ್ ಅವ್ರನ್ನ ಏನಾರು ಮುಂದ್ಬಿಟ್ರ ಅಂತ ಮುಸ್ಲಿಂ ನಾಯಕತ್ವದಲ್ಲಿ ಕಾಂಗ್ರೆಸ್ನಲ್ಲಿ ತಿಕ್ಕಾಟ, ಒಂದು ಖಾದರ್ ಅವರ ನಡುವೆ ಮತ್ತು ಜಮೀರ್ ಅವರ ನಡುವೆ ಏನಾರು ತಿಕ್ಕಾಟ ನಡೀತಿದ್ಯಾ ಅಂತ? ಖಂಡಿತವಾಗಿ ಇಲ್ಲ, ಯಾಕೆ ನಾವೆಲ್ಲ ಜೊತೆಯಾಗಿದ್ದೇವೆ, ಅಲ್ಲಿ ತಿಕ್ಕಾಟ ಪ್ರಶ್ನೆ ಇಲ್ಲ, ನಾವೆಲ್ಲ ಒಗ್ಗಟ್ಟಿನ ಮುಂದೆ ಇದ್ದೇವೆ. 1ನೇ ಹಂತದಲ್ಲಿ ಯಾಕೆ ಕೊಟ್ಟಿಲ್ಲ ಅನ್ನೋದು ನಮಗೂ ಗೊತ್ತು, ನಿಮ್ಗೂ ಗೊತ್ತು, ರಾಜ್ಯದ ಜನತೆಗೂ ಗೊತ್ತು, ಅದು ರಾಜಕೀಯ ಹೈಕಮಾಂಡ್ ಕೊಡ್ಬೇಕಾದ್ರೆ 2ನೇ ಕೊಡ್ತಿದ್ರು. ನನ್ನನ್ನು ಬಿಟ್ಟು ಕೊಡುವಂತ ವಿಚಾರಕ್ಕೆ ನಂದೇ ಎಲ್ಲ ವಿಚಾರ ನೋಡುವಾಗ ನಂದೇ ಇವತ್ತು ಹಂತವಾಗಿ ವಿಚಾರಗಳು ಬರುವಂಥದ್ದು.
ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂದ್ರೆ ಕಾಂಗ್ರೆಸ್ನೇ ಮುಸ್ಲಿಂ ನಾಯಕರನ್ನ ಬೆಳೆಸ್ತಾರೆ, ಅವರೇ ಕಾಂಗ್ರೆಸ್ ನಾಯಕರೇ ಮುಸ್ಲಿಂ ನಾಯಕರನ್ನ ಕೆಳಗಿಳಿತಾರೆ. ಅದಕ್ಕೆ ಉದಾಹರಣೆಯಾಗಿ ನೋಡಿ. ರೆಹಮಾನ್ ಖಾನ್ ಅವರನ್ನು ಬಹಳ ಪೀಕ್ಗೆ ಹೋದ್ರು, ಅವ್ರನ್ನ ಕಾಲೆಳೆಯೋದಕ್ಕೆ ಜಾಫರ್ ಶರೀಫ್ ಅವ್ರನ್ನ ತಂದ್ರು. ಜಾಫರ್ ಶರೀಫ್ ಅವರು ತುಂಬಾ ಪೀಕ್ಗೆ ಹೋದ್ರು, ಅವ್ರನ್ನ ಕಾಲು ಎಳೆಯೋದಕ್ಕೆ ರೋಷನ್ ಬೇಗ್ ಅವ್ರನ್ನ ಬಿಟ್ರು. ರೋಷನ್ ಬೇಗ್ ಅವರು ತುಂಬಾ ಪೀಕ್ಗೆ ಹೋದ್ರು, ಅವ್ರನ್ನ ಕಾಳೆಯೋದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಬಂದ್ರು. ಜಮೀರ್ ಅಹಮದ್ ಖಾನ್ ಬಹಳ ಪೀಕ್ಗೆ ಹೋದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ನಾನೇ ಸರ್ವೋಚ್ಚ ಮುಸ್ಲಿಂ ನಾಯಕ ಅಂತ ಹೋದ್ರು. ಹಿಂದ್ಗಡೆ ಹ್ಯಾರಿಸ್ನ ಮತ್ತೆ ರಿಜ್ವಾನ್ ಅರ್ಷೋರ್ನ ತಂದು ಬಿಟ್ರು. ಈ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕತ್ವವನ್ನ ಮುಂದಕ್ಕೂ ಬಿಡ್ತಾರೆ, ಹಿಂದಕ್ಕೂ ಎಳಿತಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ. ಇದು ನಿಜನಾ ಸರ್ ಅಂತ? ನೋಡಿ, ಕಾಂಗ್ರೆಸ್ನ ವಿರೋಧಿಗಳು ಮತ್ತು ಕಾಂಗ್ರೆಸ್ಸಿಗೆ ಸಮಾಧಾನ ಇಲ್ಲದವರು ಕಾಂಗ್ರೆಸ್ನ ಬಗ್ಗೆ ಏನಾದರೂ ಒಂದು ಹೇಳಲೇಬೇಕು. ಅವ್ರು ಇಲ್ಲಿ ಸಮಾಧಾನ ಆಗುವುದಿಲ್ಲ, ಏನೋ ಒಂದು ಹೇಳ್ತಾನೆ ಇರ್ತಾರೆ. ಅದನ್ನು ನಾನು ರಾಜಕೀಯವಾಗಿ ಹೇಳ್ತೇನೆ, ಯಾವುದೇ ಒಬ್ಬ ನಾಯಕನನ್ನು ಯಾರಿಂದಲೂ ಕೂಡ ಕಾಲಿಲ್ಲದೆ ಕೂತ್ಕೊಳ್ಳಿಕ್ಕೆ ಕೆಳಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯುಟಿಕಾದರೇನು ಕೆಳಗೆ ಬರಬೇಕಾದ್ರೆ ಇನ್ನೊಬ್ಬರು ಕಾಲೆಳೆದುಕೊಂಡು ನನ್ನನ್ನು ಕೆಳಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಪ್ಪಿನಿಂದಲೇ ನನ್ನ ಕಾಲು ಅವ್ರಿಗೆ ಕೊಟ್ಟ ಕಾರಣ ಅವ್ರು ಹೇಳಲಿಕ್ಕೆ ಆಗ್ತದೆ. ನನ್ನ ತಪ್ಪು ಮಾಡಿ ನಾನು ಕಾಲು ಹಾಕಿ ಕೊಡಬೇಕು, ನಾನು ತಪ್ಪು ಮಾಡಬಾರ್ದು, ನನ್ನ ಕಾಲು ಕೊಡ್ಲಿಕ್ಕೆ ಅವಕಾಶ ಕೂಡ ಮಾಡಬಾರ್ದು. ಕಾಲು ಅವ್ರ ಕೈಗೆ ಹೇಗೆ ಸಿಗ್ತದೆ? ನೀವು ತಪ್ಪುಗಳನ್ನು ಮಾಡಿದ್ರೆ ಕಾಲು ಅವ್ರ ಕೈಗೆ ಸಿಗ್ತದೆ. ಯಾಕೆ ತಪ್ಪು ಮಾಡಬೇಕು? ರೋಷನ್ ಬೇಗ್ ಇರಲಿಲ್ವಾ? ಯಾಕೆ ಏನಿಲ್ಲ ಸ್ಟೇಟ್ಮೆಂಟ್ ಕೊಟ್ಟರು ಮುಖ್ಯಮಂತ್ರಿ ಬಗ್ಗೆ, ಕಾಂಗ್ರೆಸ್ನ ಬಗ್ಗೆ ಎಲ್ಲ ನಾಯಕರು ಇದಾಯ್ತಲ್ಲ. CM ಅಷ್ಟು ದೊಡ್ಡ ಸ್ಥಾನದಲ್ಲಿದ್ರು, ಏನು CM ಇಬ್ರಾಹಿಂ ಏನಾದ್ರು ಕಡಿಮೆ ಮಾಡಿತ್ತ ಕಾಂಗ್ರೆಸ್ ಅಲ್ವಾ? ನಮ್ಮ ಮೈನಾರಿಟಿ ಅಂತ ಒಂದು ಉದ್ದೇಶದಿಂದ, ಹಿರಿಯ ನಾಯಕರೆಂಬ ಉದ್ದೇಶದಿಂದ ಸಿಟ್ಟಿಂಗ್ ಸೀಟ್ ಭದ್ರಾವತಿ ಯಡಿಯೂರಪ್ಪನವರು ಪಕ್ಕದ ಸೀಟಲ್ಲಿದ್ರು. ಎಲ್ಲ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಅಭಿಷೇಕ ಪಟ್ಟು ಅವ್ರ ಜೊತೆ ಹೋದರು. ಒಂದೇ ಕಮ್ಯುನಿಟಿ, ಒಂದೇ ಜಿಲ್ಲೆ, ಪಕ್ಕದ ಶಾಸಕರು ಅಷ್ಟು ಪ್ರಬಲವಾಗಿದ್ರು ಕೂಡ ಅವರು ಎಷ್ಟೇ ಕರೆದರೂ ಕೂಡ ಅವರು ಪಕ್ಷ ಬಿಟ್ಟವ್ರು ಹೋಗ್ಲಿಲ್ಲ. ಅದೇ 18ರಲ್ಲಿ ಇವರಿಗೆ ಒಬ್ಬ ಮೈನಾರಿಟಿಯಲ್ಲಿ ಸೀಟ್ ಕೊಡ್ಬೇಕಂತೇಳಿ ಅವ್ರಿಗೆ ಸೀಟೇ ಕೊಡಲಿಲ್ಲ. ರಾಜ್ಯಕ್ಕೆ ನಾವು ನಿರಾಶತೆ ಮಾಡಿದ್ರು. ಆದರೆ ಇವತ್ತು ಅಲ್ಲಿ ಅವರು ಗೆಲ್ಲಿಕ್ಕೆ ಆಗಲಿಲ್ಲ. ಇವತ್ತು ಯಾರು ನಾವು ಸೀಟು ಕೊಟ್ಟು ಅದರ ನಂತರ ಸೋತಾಗ ಅವರಿಗೆ ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಮಾಡಿ ಕ್ಯಾಬಿನೆಟ್, ಅದರ ನಂತರ MLC ಮಾಡಿ ಮತ್ತು ಕೂಡ ಸಮಾಧಾನ ಆಗದೆ ಅವರು ಪಕ್ಷ ಬಿಟ್ಟು ಹೋಗಿದ್ದಾರೆ. ಅದೇ ಸಂಗಮೇಶ್ ಯಾವುದೇ ಸಿಟ್ಟಿಂಗ್ MLA ಆಗಿ ಅವ್ನು ಟಿಕೆಟ್ ಕೊಡದಿದ್ರು ಕೂಡ ಪಕ್ಷಕ್ಕೆ ಪರವಾಗಿ ನಿಂತು ಮತ್ತೆ ಬಂದು ಗೆದ್ದಾರೆ. ಅವರಿಗೆ ಮಂತ್ರಿ ಕೊಡ್ಲಿಕ್ಕೆ ಆಯ್ತಾ? ನಿಜ ಯಾರಿಗೆ ಕೊಡ್ಬೇಕದು? ಅವ್ರಿಗೆ ಕೊಡ್ಬೇಕು ಮತ್ತೆ. ಆಗ ಅದನ್ನ ಯಾಕೆ ಯಾರು ಮಾತಾಡೋದಿಲ್ಲ? ಆಯ್ತು, ರೋಷನ್ ಬೇಗ್ ಕಾಂಗ್ರೆಸ್ ಕಡಿಮೆ ಮಾಡಿದ್ದೆ. ರೆಹಮಾನ್ ಖಾನ್ಗೆ ಕೊನೆಗಾಣಿಗೆ ತನಕ ರಾಜ್ಯಸಭಾದ ಉಪಾಧ್ಯಕ್ಷ ಸ್ಥಾನ ಎಲ್ಲ ಕೂಡ ಕೊಟ್ಟಿದ್ದೇವೆ. ಅವ್ರು ಈಗಲೂ ಕೂಡ ಕಾಂಗ್ರೆಸ್, ಈಗ ಅವನ ಮಗನಿಗೆ ಕೊಟ್ಟಿದ್ದೇವೆ ಇದರಲ್ಲಿ. ಸೊ ಕಾಂಗ್ರೆಸ್ ಪಕ್ಷ ಮುಸ್ಲಿಂ ನಾಯಕರನ್ನು ಬೆಳೆಸಲಿಕ್ಕೆ, ಪ್ರೋತ್ಸಾಹ ಕೊಡಲಿಕ್ಕೆ ಎಲ್ಲಾ ರೀತಿಯ ಸಹಕಾರ ಕೊಟ್ಟಿದೆ. ನಿಮ್ಮನ್ನ ಈ ಕಟ್ಟರ್ ಮುಸ್ಲಿಂ ವಾದಿಗಳು ಇದಾರಲ್ಲ ಸರ್, ಅವ್ರು ನಿಮ್ಮನ್ನ ಒಪ್ಕೊಳ್ಳೋದೇ ಇಲ್ವಲ್ಲ ಸರ್, ನಮ್ಮ ನಾಯಕ ಅಂತ. ಆಮೇಲೆ ನಿಮ್ದು ಒಂದು ಶಾಂತ ಸ್ವಭಾವ, ತುಂಬಾ ಕೂಲ್ ಆಗಿರ್ತೀರಾ. ಈ ಬೆಂಕಿ ಬೀಳುವ ಮಾತುಗಳನ್ನಾಗ್ಲಿ, ಬೆಂಕಿ ಉಗುಳುವ ಸ್ಟೇಟ್ಮೆಂಟ್ಗಳನ್ನಾಗ್ಲಿ ಇದ್ಯಾವುದೂ ಮಾಡೋದಿಲ್ಲ. ಅಲ್ಲೆಲ್ಲೋ KJ ಹಳ್ಳಿಯಲ್ಲಿ ಬೆಂಕಿ ಬಿದ್ರು ಅದಕ್ಕೆ ಸ್ಟೇಟ್ಮೆಂಟ್ ಕೊಡಲ್ಲ, ಎಲ್ಲ ಶಾಂತವಾಗಿರ್ರಿ, ನಮ್ಮ ಸಮುದಾಯದ ನಾಯಕರು ಮಾತಾಡ್ತಾರೆ ಅಂತಾರೆ. ಅಲ್ಲೆಲ್ಲೋ DJ ಹಳ್ಳಿಲಿ ಗಲಾಟೆ ಆದ್ರೆ, ಹುಬ್ಳಿಲಿ ಗಲಾಟೆ ಆದ್ರೆ ಸುಮ್ಮನೆ ಇರಿ ಅಂತಾರೆ. ಈ ಈ ಈ ನಿಮ್ಮ ತಾಳ್ಮೆ ಎಲ್ಲಿಂದ ಕಲ್ತಿರೋದು ಅಂತ ನಿಮ್ದು? ನಮ್ಮ ಮುಸ್ಲಿಮರಲ್ಲಿ ಕಟ್ಟರ್ ಅಂತ ಇಲ್ಲ, ಕಟ್ಟರ್ ಅದನ್ನು ಮುಸ್ಲಿಮೇ ಅಲ್ಲ. ವಿಶ್ವಪ್ರಭು ಸಂದೇಶ ಏನಿದೆ ಅಂತ ಹೇಳಿದ್ರೆ, ತಾಳ್ಮೆ ವಿಶೇಷ ಗೌರವ ಇದೆ ನಮ್ಮ ಧರ್ಮದಲ್ಲಿ. ನಮ್ಮ ಧರ್ಮದಲ್ಲಿ ಪ್ರಪ್ರಥಮ ಒಂದು ಮಾತು ಇರುವುದು ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ವ್ಯಕ್ತಿತ್ವ ಹೇಗಿರ್ಬೇಕಂತ ಹೇಳಿದ್ರೆ, ಸಬ್ಬೂರ್ ಅಂದ್ರೆ ತಾಳ್ಮೆ ಇರಬೇಕು. ಒಬ್ಬ ರಾಜ್ಯದಲ್ಲಿ ಬರೀತಾರೆ, ರಾಜನ ಕಿರೀಟದಲ್ಲಿ ಎಷ್ಟು ಬಂಗಾರ ಇದೆ ಅಂತ ಮುಖ್ಯ ಅಲ್ಲ, ಅವನ ತಾಳ್ಮೆ ಆ ರಾಜನ ಕಿರೀಟದ ವಜ್ರ. ತಾಳ್ಮೆ ಬೇಕು. ನಾವು ತಾಳ್ಮೆಯಿಂದ ಇದ್ರೆ ಬಹುಶಃ ಎಲ್ಲ ಕೂಡ ಸರಿ ಹೋಗ್ತದೆ. ಈಗ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ BJP ಭಯದಕ್ಕಿಂತ SDPI ಭಯ ಬಹಳ ಜೋರಾಗಿ ಕಾಡ್ತಾ ಇದೆ ಅಂತ. ಯಾಕೆ ಅಂತಂದ್ರೆ ಕರಾವಳಿಯಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ SDPI ಬೆಳ್ಕೊಂಡ್ಬಿಟ್ಟಿದೆ. ಮೈಸೂರಲ್ಲಿ ತನ್ವೀರ್ ಸೇಠ್ ಅವರ ಸೋಲಿಗೋಸ್ಕರ SDPI ತಯಾರು ಮಾಡ್ತಾ ಇದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಏನಾಯ್ತು ಅಂತ ನಾನು ಬಿಡಿಸಿ ಹೇಳಂಗಿಲ್ಲ, ರಾಜಕೀಯ ನಿಮಗೂ ಗೊತ್ತಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ SDPI ಭಯ ಶುರು ಆಗ್ಬಿಟ್ಟಿದೆ. ನಾವು SDPI ನೋಡಿಯಾ BJP ನೋಡಿಯಾ ನಾವು ರಾಜ್ಯಕ್ಕೆ ಮಾಡೋದಿಲ್ಲ. ನಾವು ಜನರನ್ನು ನೋಡಿ ರಾಜ್ಯಕ್ಕೆ ಮಾಡೋದು. ಇವರನ್ನೆಲ್ಲ ನೋಡಿ ಯಾರು ರಾಜ್ಯಕ್ಕೆ ಮಾಡ್ತಾರೆ? ನಮಗೆ ನಮ್ಮ ಜನರನ್ನೇ ನೋಡ್ಲಿಕ್ಕೆ ಪುಡಿಸೋದಿಲ್ಲ, ಇನ್ನು ಇವರನ್ನು ನೋಡ್ಲಿಕ್ಕೆ ನಾವೆಲ್ಲಿಗೆ ಹೋಗ್ತೇವೆ? ನಮ್ಗೆ ಇವರು ಯಾವ BJPಯದ್ದು ಭಯವೂ ಇಲ್ಲ, ನಮ್ಗೆ SDPI ಭಯವೂ ಇಲ್ಲ. ನಮ್ಗೇನು
ಇವರ ಜೊತೆ ಸೇರಿ ಯುವಕರ ಹಾಲಾಗಿ ಜೈಲು ಸೇರ್ತಾರಲ್ಲ, ತಂದೆ ತಾಯಂದ್ರ ಕಣ್ಣೀರು ಬರೆಸ್ತಿರಲ್ಲ, ಮತ್ತು ಇವರನ್ನು ಯುವಕರನ್ನು ಮೋಸ ಮಾಡಿ ಬಲೆಗೆ ಸಿಕ್ಕಿಸಿ ಹಾಕಿಕೊಂಡು ಇವರು ಯಾರು ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರಲ್ಲ, ತಾಯಿಗೆ ಮಗನಿಲ್ಲ, ಹೆಂಡತಿಗೆ ಗಂಡ ಇಲ್ಲ, ತಂದೆ ಮಕ್ಕಳಿಲ್ಲ ಅಂತ ಪರಿಸ್ಥಿತಿ ಮಾಡ್ತಾರಲ್ಲದ ಮಾತ್ರ ನಮಗೆ ಸ್ವಲ್ಪ ಖೇದ ಮತ್ತು ನಮಗೆ ಆತಂಕ ಅಲ್ಲದೆ ರಾಜಕೀಯವಾಗಿ ನಾವು ಇಬ್ಬರನ್ನು ಕೂಡ ನಾವು ಲೆಕ್ಕಕ್ಕೆ ತೆಕ್ಕೊಳ್ಳಿಲ್ಲ. ಯಾಕೆ ಅವರನ್ನು ನೋಡಿ ಪಾಲಿಟಿಕ್ಸ್ ಮಾಡೋದು ಕೂಡ ಇಲ್ಲ, ನಾವು ಜನರನ್ನು ನೋಡಿ ಮಾತ್ರ ಪಾಲಿಟಿಕ್ಸ್ ಮಾಡುವಂಥದ್ದು. ಕರಾವಳಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ಆ ಮುತುವರ್ಜಿ ಕಾರಣಕ್ಕೆ ಬಲಪಂಥೀಯವಾಗಿ ಕಾಣಿಸಿಕೊಂಡಂತ ಚಲನಚಿತ್ರ ನಟ ರಿಷಬ್ ಶೆಟ್ಟಿ ಅವರನ್ನ ರಾಯಭಾರಿಯಾಗಿ ಮಾಡಬೇಕು ಅಂತ ಮಾತುಕತೆ ನಡೀತು. ಅದು ಇನ್ನೂ ಮಾತುಕತೆನೇ ಶುರುವಾಗಿಲ್ಲ, ಆಗಲೇ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದೆಹಲಿಯವರೆಗೆ ಡಿ ಕೆ ಶಿವಕುಮಾರ್ ವಿರುದ್ಧ ದೂರನ್ನ ತಗೊಂಡು ಹೋಗಿದ್ದಾರೆ. ಅವರು ರಾಯಭಾರಿ ಆಗೋದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅಂತ? ಒಪ್ಪಿಗೆ ಇದೆಯಾ ಇಲ್ವಾ? ನೋಡಿ, ರಿಷಬ್ ಶೆಟ್ಟಿ ಬಲಪಂಥಿ ಅಂತ ಹೇಳಿದವರು ಯಾರು? ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆ. ಯಾಕೆ ಮೋದಿ ಅವ್ರನ್ನ ಹೊಗಳ್ತಾರೆ, ಮೋದಿಯ ಕೆಲಸಗಳನ್ನ ಹೊಗಳ್ತಾರೆ. ರಿಷಬ್ ಶೆಟ್ಟಿ ಎಂದು ಕೂಡ ಬಲಪಂಥಿ ಅಲ್ಲ, ಅಥವಾ ಅವನು ಕಾಂಗ್ರೆಸ್ ಕೂಡ ಅಲ್ಲ. ನೀವು ಟೂರಿಸಮಿಗೆ ಒಬ್ಬರನ್ನು ಅಂಬಾಸಿಡರ್ ಮಾಡುವಾಗ, ರಾಯಭಾರಿ ಮಾಡುವಾಗ ಇದರಲ್ಲಿಯೂ ಕೂಡ ನೀವು ಪಕ್ಷ ಹುಡ್ಕೊಂಡು ಹೋದ್ರೆ ಇನ್ನು ಊರು ಉದ್ಧಾರ ಆಗುದು ಹೇಗೆ? ಇದಕ್ಕೆ ಏನು ಸಂಬಂಧ? ಪಕ್ಷದ ಸಂಘಟನೆ ಬೇರೆ, ಚುನಾವಣೆಯೇ ಬೇರೆ, ಕರಾವಳಿ ಅಭಿವೃದ್ಧಿಯೇ ಬೇರೆ. ಕರಾವಳಿ ಅಂತ ಬೇರೆ ಕಾಂಗ್ರೆಸ್ನವ್ರು ಮಾತ್ರವಾ? ಅದೆಲ್ಲ ಸೇರಿದ ಕರಾವಳಿಯ. ಈಗ UT ಖಾದರ್ ಅವ್ರನ್ನ 2018ರಲ್ಲಿ ಕಟ್ಟಾಕಬೇಕು, ಅವ್ರನ್ನ ಯಾವ್ದ್ರಲ್ಲಿ ಸಿಗಾಕಬೇಕು ಅಂತ BJP ಅವರು ಬಹಳ ಪ್ರಯತ್ನ ಮಾಡಿ NIA ದಕ್ಷಿಣ ಕನ್ನಡಕ್ಕೆ ತರೋದಕ್ಕೆ ಬಹಳ ಪ್ರಯತ್ನ ಪಟ್ರು. ಏನಾರು ಯಶಸ್ವಿ ಆದ್ರ ಅಂತ BJP ಅವರು? ಯಾಕೆ, ನಂದೇನು ತಪ್ಪಿಲ್ಲ ಅಲ್ಲ. ನೀವೊಂದು ಸ್ಟೇಟ್ಮೆಂಟ್ ಮಾಡಿದ್ರಿ, ನನಗೋಸ್ಕರ ತರಂಗಿದ್ರೆ ತರಕ್ ಹೋಗ್ಬಿಡಿ, ದಕ್ಷಿಣ ಕನ್ನಡ ಜನತೆಗೆ ಒಳಿತಾಗಿದ್ರೆ NIA ತಗೊಂಬನ್ನಿ, ನಾನೇನ್ ಬೇಡ ಅನ್ನಲ್ಲ ಅಂತ. ಹೌದು ಅದನ್ನು ಹೇಳ್ತಾ ಇದ್ರು. ಅದಕ್ಕೆ ಸೊ ಜನರಿಗೆ ಬೇಕಾದ್ರೆ ಮಾಡಲಿ. ನನ್ನ ಮೇಲೆ NRCಗೆ ರಾಷ್ಟ್ರದ ಕೇಸ್ ಹಾಕಿದ್ರು ಅನಗತ್ಯವಾಗಿ. ನಾನು ಎಲ್ಲಿಗೂ ಬೊಬ್ಬೆ ಹಾಕ್ಲಿಕ್ಕೆ, ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಕ್ಕೆ ನನಗೆ ಅನ್ಯಾಯ ಆಗಿದೆ, ನಾನು ಅಸೆಂಬ್ಲಿಯಲ್ಲಿ ಕೂಡ ನಾನು MLA ಆಗಿದ್ದೆ, ನಾನು ಮಾತಾಡ್ಲಿಕ್ಕೆ ಹೋಗಲಿಲ್ಲ. ನಾನು ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೆ, ನನ್ನ ಹತ್ರ ಬೇಲ್ ತಗೊಳ್ಳಿ ಅಂತೇಳಿ. ನಾನು ಬೇಲ್ ತಗೊಳ್ಳೋದು ಅಂತ ಹೇಳಿದೆ. ನಾನು ತಪ್ಪು ಮಾಡಿದೆ, ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕಿ ಕೇಸ್ ಹಾಕಿ, ತೊಂದರೆ ಇಲ್ಲ, ನಾನು ಜೈಲಲ್ಲಿ ಹೋಗಿ ಕೂತ್ಕೊಳ್ತೇನೆ. ನಾನು ತಪ್ಪು ಮಾಡದಿದ್ದರೆ ಕೈ ಬಿಡಿ, ಮುಗೀತಲ್ಲ ಅಂತೇಳಿ. ಈಗ ನಂಗೆ ಅರ್ಜೆಂಟಾಗಿ ಈ ರಾಷ್ಟ್ರ ಪ್ರೇಮದ ಡೆಫಿನೇಷನ್ ಬೇಕಾಗಿದೆ. BJP ಅವರು ಒಂದೊಂದು ರೀತಿ ಹೇಳ್ತಾರೆ, ಕಾಂಗ್ರೆಸ್ನವ್ರು ಒಂದೊಂದು ರೀತಿ ಹೇಳ್ತಾರೆ. BJP ಅವ್ರು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ರು ಅಂದ್ರೆ, ಕಾಶ್ಮೀರ ಫೈಲ್ ಯಾರು ನೋಡಿಲ್ಲ, ಅವ್ರ ಮನೇಲಿ ಟಿಕೆಟ್ ಇಲ್ಲ ಅಂದ್ರೆ ಅವರೆಲ್ಲ ದೇಶದ್ರೋಹಿಗಳು ಅಂತ. ದುರಂಧರ್ ಮೂವಿ ನೋಡಿಲ್ಲ ಅಂತಂದ್ರೆ ನೀವೆಲ್ಲ ದೇಶದ್ರೋಹಿಗಳು ಅಂತ. ನನಗೆ ಅರ್ಜೆಂಟಾಗಿ ಈಗ ಈ ದೇಶ ಪ್ರೇಮಿಯ ಸ್ಟೇಟ್ಮೆಂಟ್ಗೆ ಒಂದು ಡೆಫಿನೇಷನ್ ಬೇಕಿದೆ. ನಿಮ್ಮ ಹತ್ರ ಏನಾರು ಇದೆಯಾ ಸರ್, UT ಖಾದರ್ ಅವ್ರ ಹತ್ರ? ಸಮಾಜದ ಮತ್ತು ದೇಶದ ಒಳಿತಿಗಾಗಿ ಮಾತಾಡುವವನು ಮತ್ತು ಕೆಲಸ ಮಾಡುವವನೇ ಅವನು ನಿಜವಾದ ದೇಶ ಪ್ರೇಮಿ. ಸಮಾಜದ ಮತ್ತು ದೇಶಕ್ಕೆ ಮಾರಕವಾದ ಮಾತು ಮತ್ತು ಕೆಲಸ ಮಾಡುವವನೇ ಅವನು ದೇಶದ್ರೋಹಿ. ನೀವು ಕಾಶ್ಮೀರ್ ಫೈಲ್ ಹೇಳಿದ್ರಿ, ಅದು ಸತ್ಯವಾದ ಮುಗಿ ನೋಡ್ಬೋದಿತ್ತು. ಅವ್ರಿಗೆ ಈಗ ಎಲ್ಲ ಪಿಕ್ಚರ್ ಸತ್ಯವ ಬರುವಂತೆಲ್ಲ ಸತ್ಯನಾ ಪಿಕ್ಚರ್ ಬರುವಂಥದ್ದು? ಅಲ್ಲಿ ಬಂದದ್ದು ಏನದು ಒಂದು ಸತ್ಯ ಉಂಟಾ? ನಿಮ್ಗೆ ಇತಿಹಾಸ ಗೊತ್ತಿದೆಯಾ? ಕಾಂಗ್ರೆಸ್ ಅಧಿಕಾರ ಇರುವ ತನಕ ಕಾಶ್ಮೀರದಿಂದ ಯಾವುದೇ ಪಂಡಿತರು ವಲಸೆ ಹೋಗಲಿಲ್ಲ. ಕಾಂಗ್ರೆಸ್ ಅಧಿಕಾರದಿರುವ ತನಕ. ಯಾವಾಗ BJP ಅಧಿಕಾರಕ್ಕೆ ಬಂತು, ND ಅಧಿಕಾರಕ್ಕೆ ಬಂತು, ಆಗ ಅವರೇ ಒಂದು ಸಂಘಟನೆ ಮುಖ್ಯಸ್ಥರನ್ನು ನೀವು ನೋಡಬೇಕು, ಜಗನ್ಮೋಹನ್ ಅಂತ ಹೇಳಿ ಅವರನ್ನು ಅಲ್ಲಿ ಗವರ್ನರ್ ಮಾಡಿದರು. ಅಲ್ಲಿ ಅವರ ಗವರ್ನರ್ ಹೋದ ನಂತರ ಕಾಶ್ಮೀರ್ ಪಂಡಿತಿಗೆ ಹಾಕಿದಂಥ ಎಲ್ಲ ಸೆಕ್ಯೂರಿಟಿಯನ್ನು ವಿಡ್ರಾ ಮಾಡಿದರು. ಅವರ ಕಾಲದಲ್ಲಿ ಅಲ್ಲಿ ಅವತ್ತು ಪಂಡಿತರ ಮೇಲೆ ಇದಾಕಿಕೊಂಡು ಅವರನ್ನು ಅಲ್ಲಿ ನಿಲ್ಲಿಕ್ಕೆ ಬಿಡದೆ ಬಹಳಷ್ಟು ಪಂಡಿತರು ಅಲ್ಲಿಂದ ವಲಸೆ ಬಂದರು. ವಲಸೆ ಬಂದಾಗ ಪಂಡಿತ ಪರವಾಗಿ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ದು ರಾಜೀವ್ ಗಾಂಧಿ. ಇವರು ರಥಯಾತ್ರೆಯಲ್ಲಿದ್ದವರು ಒಂದು ದಿವಸ ಕೂಡ ನಿಲ್ಲಿಸಿ ಹೋಗ್ಲಿಲ್ಲ ಅಲ್ಲಿಗೆ. ಇತಿಹಾಸ ತೆಗೆದು ನೋಡಿ. ಕಾಂಗ್ರೆಸ್ ಕಾಲದಲ್ಲಿ ಆಯ್ತಾ? ಅದನ್ನ ಯಾಕೆ ಕಾಶ್ಮೀರ್ ಫೈಲಲ್ಲಿ ತೋರಿಸಲಿಲ್ಲ ಇವರು? ಯಾರ ಕಾಲದಲ್ಲಿ ಆಯಿತು? ಅಲ್ಲಿ ಗವರ್ನರ್ ಯಾರು ಆಯಿತು? ಅಲ್ಲಿ ಹಾಕಿದಂಥ ಸೆಕ್ಯೂರಿಟಿಯನ್ನು ಯಾರು ವಿಡ್ರಾ ಮಾಡಿದ್ರು? ಅವ್ರ ಪಂಡಿತರಿಗೆ ನೋವಾದಾಗ ಯಾರಲ್ಲಿ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ರು? ಆವಾಗ ಆಡಳಿತ ಇರುವಂಥ ಪ್ರೈಮ್ ಮಿನಿಸ್ಟರ್ ಇರಲಿ, ಅದ್ವಾನಿ ಅವರು ಇರಲಿ, ವಾಜಪೇಯಿ ಇರಲಿ, ಎಲ್ಲಿ ರಥಯಾತ್ರೆಯಲ್ಲಿ ಹೋಗ್ತಾ ಇದ್ರು? ಯಾಕೆ ಅವ್ರು ಮಠಕೊಲಿಸಿ ಬರಲಿಲ್ಲ? ಯಾಕೆ ಇಲ್ಲ? ಸತ್ಯ ಇದ್ರೆ ಅದನ್ನು ನೋಡ್ಬೋದು. ಸತ್ಯ ಉಂಟಾ? ಇದನ್ನು ಇವತ್ತು ನೋಡಿಕೊಂಡು ಹೋಗಿ. ನಾನು ಇವತ್ತು ಹೇಳಿದ್ದೇನೆ, ನೀವು ಜಸ್ಟ್ ಗೋ ಟು ದಿ ಗೂಗಲ್. ಆ ಟೈಮ್ನಲ್ಲಿ ಯಾರಿದ್ರು, ಏನಾಯ್ತು ಅಂತೇಳಿ ಸ್ವಲ್ಪ ಡೀಟೇಲ್ಸ್ ನಿಮಗೆ ಸಿಗ್ತದೆ. ಇವತ್ತು ಪಿಕ್ಚರ್ ಬರ್ತದೆ. ನಮ್ಮ ಅವತ್ತು ಬಾಂಬ್ ಬ್ಲಾಸ್ಟ್ ಆಯ್ತು ನಮ್ಮ ಪುಲ್ವಾಮಾದಲ್ಲಿ ಅಲ್ವಾ? ಈ ಎರಡು ಒಂದು ಇಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಸೆಕ್ಯೂರಿಟಿ ಇದೆ. ಈ 4 ಬಸ್ಗಳು ಬರುವ ಕರೆಕ್ಟ್ ಟೈಮಿನಲ್ಲಿ, ಆರ್ಮಿ ಅವರು ಬರುವ ಕರೆಕ್ಟ್ ಟೈಮಿನಲ್ಲಿ, ಈ 200 ಕಿಲೋಮೀಟರ್ ಇಂದ
ಈ ಒಂದು ಜೀಪಲ್ಲಿ RDX ಬರಬೇಕಾದ್ರೆ ಎಷ್ಟು ಆರ್ಮಿ ಮತ್ತು ಪೊಲೀಸ್ ಚೆಕ್ ಪೋಸ್ಟ್ ಅನ್ನು ಕ್ರಾಸ್ ಮಾಡಿ ಬರಬೇಕು? ಅಲ್ಲಿಂದ ಗಲ್ಲಿಗೆ 200 ಮೀಟರ್ ಇದೆ ಅಲ್ಲ. 200 ಮೀಟರಿಂದ ಬರಬೇಕಾದ್ರೆ ಈ RDX ಅನ್ನು ಜೀಪಲ್ಲಿ ತುಂಬಿ ಇಲ್ಲಿಗೆ ಬರಬೇಕಾದ್ರೆ ಎಷ್ಟು ಚೆಕ್ ಪೋಸ್ಟ್ ಕ್ರಾಸ್ ಮಾಡಿ ಬರಬೇಕು? ಆಯ್ತು, ಕ್ರಾಸ್ ಮಾಡಿ ಬಂದು ಇವರು ಬರಲಿಕ್ಕೂ ಇದು ಬಂದು ಹೊಡಿಲಿಕ್ಕೆ ಹೇಗೆ ಕರೆಕ್ಟ್ ಟೈಮ್ ಸೆಟ್ ಆಗ್ತದೆ? ಅಂತ ಟೆಕ್ನಾಲಜಿ ಏನಿತ್ತು ಅವಾಗ ಇದರಲ್ಲಿ? ಆಯಿತು, ಎಂತ ಆಕ್ಸಿಡೆಂಟ್ ಆಯಿತು, ತೀರಿಯೋ ವಿಚಾರ ಆಯಿತು. ಇವತ್ತಿಗೂ ಕೂಡ ಆ ಜೀಪ್ ಪಿಕಪ್ ವ್ಯಾನ್ ಯಾರ್ದು, RDX ಎಲ್ಲಿಂದ ಬಂತು, ಬಹಿರಂಗ ಬರೆಸಲಿ, ಇವರ ಕಾಶ್ಮೀರ ಫೈಲಲ್ಲಿ ಬರಲಿ ನೋಡುವ, ಆಗ ನಾವು ಒಪ್ತೇವೆ. ಬಟ್ ಕಾಂಗ್ರೆಸ್ ಪಕ್ಷ ಸದಾ ಈ ದೇಶದ್ರೋಹಿಗಳನ್ನ ಜೈಕಾರ ಹಾಕುವವರ ಪರ ನಿಲ್ಲುತ್ತೆ. ಹಫೀಜ್ ಅವರನ್ನ ಗಲ್ಲಿಗೇರಿಸಿದಾಗ ನಿಮ್ಮ JNU ಯೂನಿವರ್ಸಿಟಿಯಲ್ಲಿ ಜೈಕಾರ ಹಾಕದವರಿಗೆ ಕಾಂಗ್ರೆಸ್ ಬೆಂಬಲವಾಗಿ ನಿಲ್ಲುತ್ತೆ. ಇಲ್ಲಿ ಮೊನ್ನೆ ಜೆನ್ಜಿ ಪ್ರತಿಭಟನೆ ಏನಾಯ್ತು ನೀವೆಲ್ಲ ನೋಡಿದೀರಾ, ಅಲ್ಲಿ ನಡೆದಂತ ಘೋಷಣೆಗಳು ನಿಮ್ಗೂ ಕೂಡ ಗೊತ್ತಿದೆ. ಅಂತವರ ಬೆಂಬಲಕ್ಕೆ ನಿಲ್ತಾರ. ನಿಮ್ಮಂತವ್ರು ನಿಂತಿಲ್ಲ, ಬಟ್ ಕೆಲವರು ನಿಂತಿದ್ದಾರೆ. ಅದೇ ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡ್ತಾ ಇದೆಯಾ? ಅಂದ್ರೆ ಜನರ ಪಲ್ಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಯಾಕೋ ಸ್ವಲ್ಪ ವೀಕ್ ಆಗ್ತಿಲ್ವಾ? ನಾವಲ್ಲ, ಎಲ್ಲಕ್ಕಿಂತಲೂ ಕೂಡ ಜನ ಮತ್ತು ಮಾಧ್ಯಮ ಅರ್ಥ ಮಾಡಿಕೊಳ್ಬೇಕು. ಮೊನ್ನೆ ಜೆನ್ಜಿ ಅಲ್ಲಿ ಯಾರು ಬಂದಿರೆ, ಯಾರು ಬೊಬ್ಬೆ ಹಾಕಿದ್ದಾರೆ ಇಂಪಾರ್ಟೆಂಟ್ ಅಲ್ಲ. ಅಲ್ಲಿ 2-3 ಸಲ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆಯಾ? ಹೌದು. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನು ಅದನ್ನ ಆಲೋಚನೆ ಮಾಡ್ಬೇಕಲ್ಲ. 3-4 ಸಲ ಲೀಕ್ ಆಗಿದೆ, ಹೌದಾ? ಇದರಿಂದ ತುಂಬಾ ಜನ ಇವತ್ತು ಬೇಸತ್ತು ಜೀವ ತ್ಯಾಗ ಮಾಡಿದ್ದಾರೆ, ಅಲ್ವಾ? ಈಗ ತಪ್ಪೇನೆ, ಅವರಿಗೆ ಒಂದು ಜೀವ ಕೊಟ್ಟವ್ರಿಗೆ ಒಂದು ಪರಿಹಾರ ಕೊಡಿ. ಈ 2-3 ಸಲ ಲೀಕ್ ಆದವ್ರು ಒಬ್ಬರಿಗೆ ಅಕೌಂಟಬಿಲಿಟಿ ಬೇಟು, ರಾಜೀನಾಮೆ ಕೊಡಿ ಅಂತೇಳಿ ಆ ಬೇಡಿಕೆ ಸರಿಯಾ ತಪ್ಪ? ಬೇಡಿಕೆ ಕರೆಕ್ಟ್. ಮತ್ತೇನು, ಮತ್ತೆ ಯಾಕೆ ಘೋಷಣೆ ಈಗ ಇಂಪಾರ್ಟೆಂಟ್ ನಿಮ್ಗೆ? ಅಲ್ಲ, ಇದು ಇಂಪಾರ್ಟೆಂಟಾ? ನಮ್ಮ ಪ್ರಾಬ್ಲಮ್ ಏನು? ನಾವು ನಿಜವಾದ ದೇಶಕ್ಕೆ ಏನು ಬೇಕು ಅದನ್ನು ಕೇಳ್ತಾ ಇಲ್ಲ. ಈ ಘೋಷಣೆಗಳ ಹಿಂದೆ ಹೋಗಿದೆ. ಘೋಷಣೆ ಯಾರು ಬಂದು 1 ಲಕ್ಷ ಜನ 20,000 ಜನ ಇರುವಾಗ ಯಾರು ಎಂತ ಹುಚ್ಚ ಬಂದು ಏನು ಘೋಷಣೆ ಆಗಿದೆ ಯಾರಿಗೆ ಗೊತ್ತು? ಅದರ ಬಗ್ಗೆ ನಾಲ್ಕು ತಲೆಕೆಡಿಸ್ಕೊಳ್ಬೇಕು. ನೀವು ಘೋಷಣೆಗಳ ಬಗ್ಗೆ ನೀವು ಇಷ್ಟು ತಲೆಕೆಡಿಸಿಕೊಳ್ಳುವವರು ನಮ್ಮ ಲಕ್ಷಾಂತರ ಮಕ್ಕಳ ಭವಿಷ್ಯದ ಬಗ್ಗೆ ಯಾಕೆ ತಲೆಕೆಡಿಸಿಕೊಳ್ಳೋದಿಲ್ಲ? ಅವರು ಹೆತ್ತವ್ರ ಬಗ್ಗೆ ತಲೆಸ್ಕೊಳ್ಕಿಲ್ಲ. ಆ ಮಕ್ಕಳ ಜೀವ ಹೋಯ್ತಲ್ಲ, ಆ ಮಕ್ಕಳು ನಾವು ಕೊಡ್ತಾರೆ, ಇವರು ಹೋಗಿ ಆಗಲ್ಲ. ಅದನ್ನು ಆಲೋಚನೆ ಮಾಡಬೇಕಲ್ಲ, ಇದನ್ನ ಯಾಕೆ ಚರ್ಚೆ ಮಾಡಬೇಕು? ಇದನ್ನು ಘೋಷಣೆ ಜೈಲಿಗೆ ಏನು ಬೇಕಾದ್ರೆ ಹಾಕಲಿ, ಅದು ಬೇರೆ. ಆದರೆ ಇದರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕಾಂಗ್ರೆಸ್ ಇದರ ಬಗ್ಗೆ ಮಾತಾಡಿದರೆ ನೀವು ಅದಕ್ಕೆ ಬೆಂಬಲ ಅಂತ ಯಾಕೆ ಬಿಂಬಿಸಬೇಕು? ಕಾಂಗ್ರೆಸ್ ಅವರಿಗೆ ಬೆಂಬಲ ಕೊಡಲಿಲ್ಲ, ಕಾಂಗ್ರೆಸ್ ಕೊಟ್ಟದ್ದು ಇವರಿಗೆ, ಈ ಸ್ಟೂಡೆಂಟ್ಸ್ಗೆ. ಜೆನ್ಜಿಯ ಮೂಲಕ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನ ಮೊದಲ ವಿಕೆಟ್ ನ ಪತನ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಕಾಂಗ್ರೆಸ್. ಕಾಂಗ್ರೆಸ್ ಅಲ್ಲ, ಅವರೇ ಯಶಸ್ವಿ ಆಗಿದ್ದಾರೆ. ಅವರೇ 3 ಸಲ ಪೇಪರ್ ಲೀಕ್ ಮಾಡಿ, ಪೇಪರ್ ಲೀಕ್ ಮಾಡಿದವನು ಇವರ ಜೊತೆ ಫೋಟೋ ನಿಂತು ಅವ್ರ ಸುತ್ತ ಬಂದು ಇವರು ಅವರನ್ನು ಆಕ್ಷನ್ ತಗೊಳ್ಳೋದಿಲ್ಲ, ಮಂತ್ರಿ ಬೆಲೆ ಇವಲ್ಲಿ ತೀರಿಯೋದರಿಗೆ ಪರಿಹಾರ ಕೂಡ ಕೊಡೋದಿಲ್ಲ, ಕೂತ್ಕೊಂಡ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂ ಮಾತಾಡೋದಿಲ್ಲ. ಆ ಒಂದು ಏನಿದೆ ಅರೋಗೆನ್ಸ್, ಹುಂಬತನ ಮತ್ತು ಸ್ವಪ್ರತಿಷ್ಠೆ ಅಲ್ಲಿ ವಿಕೆಟ್ ಹೋಗಿದೆ ಹೊರತು ಅದು ಹಿಟ್ ವಿಕೆಟ್, ನಾವು ತಗೊಂಡ ವಿಕೆಟ್ ಅಲ್ಲ. ಅವರಿಂದಾಗ ಫಸ್ಟ್ ಏನಾಗ್ತಿತ್ತು ಅವರಿಗೆ? ಅದರ ನಂತರ ಹೇಗೆ ರೀಲ್ ಮಾಡಿ ಬಿಡುವುದು ಪ್ರಧಾನಮಂತ್ರಿಗಳು? ಅದರ ಮುಂಚೆ ಯಾಕೆ ರೀಲ್ ಮಾಡಲಿಲ್ಲ? ಜೆನ್ಜಿ ದೇಶದ ಜೆನ್ಜಿಗಳು ಎಷ್ಟು ಶಕ್ತಿಯುತ ಅಂತ ಹೇಳಿದ್ರೆ, ನಾನೇ ದೊಡ್ಡ ವ್ಯಕ್ತಿ ಅಂತ ಹೇಳಿಕೊಂಡಂತ ವ್ಯಕ್ತಿಯು ರಾತ್ರಿ ಎದ್ದು ಅವನ ಮೊಬೈಲ್ ಹಿಡಿದು ಸೆಲ್ಫಿ ತೆಗೆದು ರೀಲ್ ಮಾಡ್ತಾರೆ. ಇದು ವಿಶ್ವದ ಯಾವುದೇ ಯಾವುದೊಂದು ಕಡೆಯಲ್ಲಿಲ್ಲ. ಎಂತ ಮಾಡುದು? ನೀವು ಮೇಷ್ಟ್ರಾಗಿದ್ದಾಗ ನಿಮ್ಮ ಪ್ರದೀಪ್ ಈಶ್ವರ್ ಅವರು ಆಗಾಗ ಬಹಳ ತಲಾಟೆ ಮಾಡ್ತಾ ಇದ್ರು, ನೀವು ಹೇಳಿ ಕೂಡಿಸ್ತಾ ಇದ್ರಿ. ಬೇಕು ಅಂತಾನೆ ಮಾಡ್ತಿದ್ರ ಏನು ಅಂತ ಸರ್? ಆಕ್ಚುಲಿ ಪ್ರದೀಪ್ ಈಶ್ವರ್ ನೀವು ಟ್ರೈನಿಂಗ್ ಎಲ್ಲ ಮಾಡಿದಾಗ ನೀವೆಲ್ಲ ಹೇಳ್ಕೊಟ್ಟಿರ್ಲಿಲ್ವಾ ಅಂತ? ಅವರ ಪಕ್ಷ ಒಂದು ಉತ್ಸಾಹದ ವ್ಯಕ್ತಿತ್ವ, ಮತ್ತೆ ಯಾವುದೊಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಒಂದು ಪ್ರತಿಭಟನೆ ಆಗ್ಬೇಕು ಅವ್ರಿಗೆ, ಮತ್ತೆ ಫುಲ್ ಅದೇ ಮೂಡಲ್ಲಿ ಇರ್ತಾರೆ, ಪ್ರತಿಭಟನೆ ಹೇಗೆ ಮಾಡಬೇಕು ಅಂತೇಳಿ. ಭಾಷಣ ಮಾಡೋ ಸ್ಟಾರ್ಟ್ ಮಾಡಿದ ಮತ್ತೆ ಭಾಷಣದೇ ಒಂದು ಮೂಡ್ನಲ್ಲಿರುವಂಥ ಒಂದು ವ್ಯಕ್ತಿತ್ವ. ನನಗೆ ಸದನದಲ್ಲಿ ಸಮಾಧಾನದಿಂದ ಹೋಗಬೇಕು. ಸದನದಲ್ಲಿ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಸದನ ಸ್ಪೀಕರ್ ಆದಾಗ ಅನುಮೋದನೆ ಕೊಟ್ಟಿದ್ದೀರೋ ಇಲ್ವೋ ಅಂತ ಹೇಳೋದಕ್ಕಿಂತ ಪ್ರದೀಪ್ ಈಶ್ವರ್ ಹೆಸರೇ ಜಾಸ್ತಿ ಬಂದಿರೋದು ಅಂತ. ಇಲ್ಲ, ಅವ್ರಿಗೆ ಪ್ರದೀಪ್ ಈಶ್ವರ್ ಉತ್ತಮವಾದ ಶಾಸಕರು, ಉತ್ತಮವಾದ ಭವಿಷ್ಯ ಇದೆ. ನಾನು ಶಾಸಕನಾಗಿ ಮಂತ್ರಿ ಆಗಿದ್ದಾಗ ಇದರಲ್ಲಿ ನಮ್ಮ ಸ್ಪೀಕರ್ ಅಂದ್ರೆ ಹೈಯೆಸ್ಟ್ ಟೀಕೆ ಒಳಪಟ್ಟವನು ನಾನೇ. ಹೌದು, ಕರೆಕ್ಟ್. ಅದು ನಾನು ಇಷ್ಟು ಇತರ ಸ್ಥಾನಕ್ಕೆ ಬಂದು ನಿಲ್ಲಿಸಿದೆ. ನಾಳೆ ಪ್ರದೀಪ್ ಈಶ್ವರ್ಗೂ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದು. ಈ ನಿಖಿಲ್ ಕುಮಾರಸ್ವಾಮಿ ಅವ್ರು ಕಂಡ್ರೆ ನಿಮ್ಮ ಪಕ್ಷದವ್ರಿಗೆ ಭಾರಿ ಭಯ ಹುಟ್ಟಿದೆ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಈ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರವರ ಬಗ್ಗೆ ಮತ್ತು ಅವರ ಆಡಳಿತವನ್ನು ನೋಡಿದವರು ಮತ್ತು ಅವರ ಹೋರಾಟಗಳನ್ನು ನೋಡಿದ ನೀವು ಏನಾದ್ರು ಮಾರ್ಕ್ಸ್ ಕೊಡೋದಾದ್ರೆ ಅವ್ರ ಬಗ್ಗೆ ಮಾತನಾಡೋದು. ದೇವೇಗೌಡರು ನಮಗೆಲ್ಲ ಗೌರವ. ಕರ್ನಾಟಕದಿಂದ ಪ್ರಧಾನಮಂತ್ರಿ ಅಷ್ಟು ಆಗ್ಲಿಕ್ಕೆ ಸುಲಭ ಇಲ್ಲ. ಅದು ಸಾಮಾನ್ಯ ಒಂದು ರೈತರ ಕುಟುಂಬದಿಂದ ಬಂದು ವಿವಿಧ ಹಂತೆಯನ್ನು ಏರಿ ಈ ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ನಿರ್ವಹಿಸೋ ಬಗ್ಗೆ ನಮಗೆ ಯಾವ ಕೂಡ ಅಪಾರವಾದ ಗೌರವ ಇದೆ ಇದರಲ್ಲಿ.
ಅವ್ರಿಗೆ ದೇವರು ಇನ್ನೂ ಕೂಡ ದೇವ್ರಿಗೆ ಆಯುಷ್ಯ ದೇವ್ರ ಶಕ್ತಿ ಕೊಡಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡ್ತೇವೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಹುಶಃ ಕಾಂಗ್ರೆಸ್ ಜೊತೆಯಲ್ಲೇ ಇವತ್ತು ಕಾಂಗ್ರೆಸ್ ಬೆಂಬಲ ಕೊಟ್ಟು ಅವ್ರು ಮುಖ್ಯಮಂತ್ರಿ ಆಗಿದ್ದರು. ಆ ಟೈಮನ್ನು ಅವರು ಕೆಲಸ ಮಾಡಿದ್ದಾರೆ. BJP ಅವರಿಗೆ ಮೋಸ ಮಾಡಿದರು. ಈಗ BJP ಜೊತೆಯಲ್ಲಿದ್ದಾರೆ. ಅದರ ಬಗ್ಗೆ ನಾವೇನು ಹೇಳಲಿಕ್ಕೆ ಹೋಗುವುದಿಲ್ಲ. ನಿಖಿಲ್ ಕುಮಾರಸ್ವಾಮಿ ಬಹುಶಃ ಅವರು ಯುವಕರಾಗಿ ಬಂದು ಅವರದೇ ಒಂದು ಆ ಪಕ್ಷ ತತ್ವ ಆದರ್ಶದಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಏನು ಅಭ್ಯಂತರ, ಅವರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಆದರೆ ಇವತ್ತು ನಾವು ಸೌಹಾರ್ದ ಪ್ರೀತಿಯ ಕರ್ನಾಟಕ ಕೊಟ್ಟಲಿಕ್ಕೆ ಜಾತ್ಯತೀತ ತತ್ವದ ನಿಲುವಿನಲ್ಲಿ ಎಲ್ಲ ಆ ಒಂದು ನಾಯಕತ್ವ ಇರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಅಪೇಕ್ಷೆ ಪಡ್ತೇನೆ. ನೀವು ಸಿದ್ದರಾಮಯ್ಯ ಅವ್ರ ಜೊತೆನೂ ಕೆಲಸ ಮಾಡಿದ್ದೀರಾ. ಈಗ ಸಿದ್ದರಾಮಯ್ಯನವ್ರನ್ನ ಬಹಳ ನಾಜೂಕಾಗಿ ಕೆಳಗೆ ಇಳಿಸಿದ್ದೀರಾ. ಸಿದ್ದರಾಮಯ್ಯವರು ಮೊದಲನೇ ಅಧಿವೇಶನ ನಡೆದ ಮೊದಲನೇ ದಿನ ಬರಲಿಲ್ಲ, ನಿಮ್ಮ ಶಾಸಕಾಂಗದ ಪಕ್ಷದ ಸಭೆಗೂ ಬರಲಿಲ್ಲ, ಭಾಳ ಸಿಟ್ಟು ಮಾಡ್ಕೊಂಬಿಟ್ಟವ್ರೆ ಅಂತ ಸುದ್ದಿ. ಪಟ್ಟಿಯಲ್ಲಿ ನಾನು ಹೇಳಿದ ಹೆಸರುಗಳಿಲ್ಲ, ಅಲ್ಲಿವರೆಗೂ ನಾನು ಹಿಂಗೆ ಇರ್ತೀನಿ, ನಿಮ್ಮ ಪಾಡಾಗಿ ನೀವಿರಿ. ಮತ್ತು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ, ನಾನೊಬ್ಬ ಆರ್ಡಿನರಿ MLA ರೀ, ಶಾಸಕ ಅಷ್ಟೇ, ಸಚಿವನೂ ಅಲ್ಲ, ಮುಖ್ಯಮಂತ್ರಿಗಳಲ್ಲ. ಸಿದ್ದರಾಮಯ್ಯನವರ ಕೋಪ ಭಾಳ ದೊಡ್ಡ ಮಟ್ಟದ ಅಪಾಯಕಾರಿ ಇದೆ ಅಂತ JDSನವರು ಗೊತ್ತಿದೆ. ಕಾಂಗ್ರೆಸ್ಸು ಅದರ ಫಲ ಏನಾರು ಅನುಭವಿಸುತ್ತಾ ಅಂತ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಏನಾರ ರೆಡಿ ಮಾಡಿದ್ದೀರಾ? ನಮ್ಮ ಪಕ್ಷ ಅತ್ಯಂತ ಹಿರಿಯ ನಾಯಕರು. ಯಾವ ರೀತಿ ಒಂದು ನಾಯಕರು ಇರಬೇಕಂತೇಳಿ ಕಾಂಗ್ರೆಸ್ ಪಕ್ಷ ನಮಗೆಲ್ಲ ಮಾತ್ರ ಅಲ್ಲ, ಎಲ್ಲ ಪಕ್ಷಕ್ಕೆ ತೋರಿಸಿಕೊಟ್ಟಂಥ ಧೀಮಂತ ಒಂದು ವ್ಯಕ್ತಿತ್ವ ಅವ್ರದ್ದು. ಆದ ಕಾರಣ ಅವರು ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅದಕ್ಕೆ ಯಾವ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಜೊತೆಯಲ್ಲೇ ಇರ್ತಾರೆ. ಅವರ ಮಧ್ಯೆ ಯಾವ ವೈಮನಸ್ಸೂ ಇಲ್ಲ. ಅವ್ರ ಮಗನ ರಾಜೀನಾಮೆ ಕೊಡಿಸುವ ಹಂತಕ್ಕೂ ಹೋಗಿತ್ತು. ಗಾಯತ್ರಿ ಶಾಂತೇಗೌಡ ಅವರಿಗೆ ಮಂತ್ರಿ ಸ್ಥಾನ ಘೋಷಣೆ ಆದಾಗ, ಶಿವಣ್ಣನವರಿಗೆ ಮಂತ್ರಿ ಕೊಡದೇ ಇದ್ದಾಗ ಅನ್ನೋ ಮಾತುಗಳು ಕೂಡ ಬಂದಿತ್ತು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಸೆಪ್ಟೆಂಬರ್ನಲ್ಲಿ ಅಹಿಂದ ಸಮಾವೇಶ ಮಾಡಬೇಕು ಅಂತ. ಸಿದ್ದರಾಮಯ್ಯರ ರಾಜಕೀಯ ಜೀವನ ಕಾಂಗ್ರೆಸ್ಗೆ ಬರೋದಕ್ಕೆ ಈ ಅಹಿಂದ ಸಮಾವೇಶ. ದೇವೇಗೌಡರು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು, ಕಾಂಗ್ರೆಸ್ಗೆ ಬಂದರು, ವಿಪಕ್ಷ ನಾಯಕರಾದರು, 2 ಬಾರಿ ಮುಖ್ಯಮಂತ್ರಿ ಆದರು. ಈಗ ಮತ್ತೆ ಕಾಂಗ್ರೆಸ್ನಲ್ಲೂ ಅಹಿಂದ ಸಮಾವೇಶ ಮಾಡೋದಕ್ಕೆ ಎಲ್ಲ ರೀತಿ ಈಗ ಸೆಪ್ಟೆಂಬರ್ನಲ್ಲಿ ನಿಮ್ಮ ಅರಮನೆ ಮೈದಾನದಲ್ಲಿ ಮೊದಲನೇ ಹೆಜ್ಜೆ ಇಡ್ತಾ ಇದ್ದಾರೆ. ನಿಮ್ಮ ಹೈಕಮಾಂಡ್ ಇದನ್ನೆಲ್ಲ ಸಹಿಸುತ್ತೆ ಅಂತೀರಾ? DK ಶಿವಕುಮಾರ್ ಎಲ್ಲ ಸಹಿಸ್ತಾರೆ ಅನ್ಸುತ್ತಾ? ಎಲ್ಲ ಜೊತೆಯಲ್ಲೇ ಇದ್ದಾರೆ. ಏನೇ ಸಮಾವೇಶ ಮಾಡಿದ್ರು ಕೂಡ ಅದು ಪಕ್ಷಕ್ಕೆ ಪೂರಕವಾಗ ಸಮಾವೇಶ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ಸಕ್ ಬಿಟ್ಟಿಲ್ಲ ನಿಮ್ಮ ಹೈಕಮಾಂಡ್? ವೇಣುಗೋಪಾಲ್ ಅವ್ರ ಮೂಲಕ ಪರಮೇಶ್ವರ್ ಅವ್ರಿಗೆ ಹೇಳಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಇದೇ ರಾಡಿಸನ್ ಬ್ಲೂನಲ್ಲಿ ಕ್ಯಾನ್ಸಲ್ ಮಾಡಿದ ಇತಿಹಾಸ ಈ ರಾಜ್ಯದ ಜನ ನೋಡಿದ್ದಾರೆ. ಇನ್ನು ಅಹಿಂದ ಸಮಾವೇಶ ಮಾಡಕ್ಕೆ ಕಾಂಗ್ರೆಸ್ನವರು ನಾಯಕರು ಬಿಡ್ತಾರಾ ಅಂತ ಈಗ ಪ್ರಶ್ನೆ ಉದ್ಭವ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಸಮಾಜಕ್ಕೆ ಮತ್ತು ಪಕ್ಷಕ್ಕೆ ಪೂರಕವಾಗುವಂತ ಮತ್ತು ಸಿದ್ದರಾಮಯ್ಯಗೆ ಗೌರವ ಮತ್ತು ಮುಖ್ಯಮಂತ್ರಿಗಳ ಗೌರವ ಉಳಿಸ್ಲಿಕ್ಕೆ, ಇಬ್ಬರಿಗೂ ಉಳಿಸ್ಲಿಕ್ಕೆ ಏನೆಲ್ಲ ಬೇಕಾ ಅದೆಲ್ಲ ಕೂಡ ಪಕ್ಷ ಹೈಕಮಾಂಡ್ ಮಾಡ್ತದೆ. ಸೂಚನೆ ಕೂಡ ಒಗ್ಗಟ್ಟಿನಲ್ಲಿ ಇರ್ತಾರೆ. ಈಗ ನೀವು ಸಿದ್ದರಾಮಯ್ಯ ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡಿದ್ದೀರಾ. ಅವರ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇಂಥ ಕೆಲಸನ ಹಿಡಿದ್ರೆ ಬಿಡೋದಿಲ್ಲ ಅಂತ ಯಾವ್ದಾರು ಒಂದು ಕೆಲಸ ಮಾಡಿದಾರ ಸರ್? ಅವ್ರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನ ಆಡ್ಬೇಕು. ನೋಡಿ, ನಮ್ಗೆ ಬಹಳಷ್ಟು ಅನುಭವ ಸಿಕ್ಕಿದೆ. ನಾವು ದೇವರಾಜನ್ ಕಾಣಲಿಲ್ಲ, ನಾವು ವಿಚಾರ ಕೇಳಿದ್ದೇವೆ, ನಾನು ನೋಡಿದ್ದೇನೆ. ಯಾಕೆ ನನ್ನ ತಂದೆಯವ್ರ ಜೊತೆ ಶಾಸಕರಾಗಿದ್ದರು ಇದರಲ್ಲಿ. ಆದರೆ ದೇವರಾಜ ಅವರ ಕಾಲಘಟ್ಟ ಎಲ್ಲ ಚಿಂತನೆ ಯಾವುದಿತ್ತ, ಅದಕ್ಕಿಂತ ಉತ್ತಮವಾಗಿ ಇವತ್ತು ನಾನು ಸನ್ಮಾನ್ಯ ಸಿದ್ದರಾಮಯ್ಯನ ಇವತ್ತು ನೋಡ್ತಾ ಇದ್ದೇನೆ. ಹಲವಾರು ಉದಾಹರಣೆಗಳಿದೆ ಕೊಡಬೇಕಾದ್ರೆ. ಸಾಮಾಜಿಕ ನೆಲೆಗಟ್ಟಿನಲ್ಲಿ ದಿಟ್ಟವಾದ ನಿಲುವು, ನೇರ ನುಡಿ, ಅನುಭವದ ಮಾತು, ಅದೆಲ್ಲ ನಾವು ಇವತ್ತು ನಮಗೆ ಒಂದು ನಾಯಕತ್ವ ಬೆಳೆಸಿಕೊಳ್ಳಲಿಕ್ಕೆ, ಜನರ ಪ್ರೀತಿ ವಿಶ್ವಾಸ ಕೊಡಲಿಕ್ಕೆ ಅವ್ರ ಜೊತೆ ಕೆಲಸ ಮಾಡಿದೆ ಇವತ್ತು ನಮ್ಗೆ ದೊಡ್ಡ ಮಟ್ಟದ ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಕದರ್ರು, ಅವ್ರ ಆಕ್ಟಿವಿಟೀಸು, ಅವ್ರ ಬಾಡಿ ಲ್ಯಾಂಗ್ವೇಜು ಸಖತ್ ಬದಲಾಗ್ಬಿಟ್ಟಿದೆ. ನೀವು ಅವ್ರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ 2028 ಕೂಡ ಬಿಡೋದಿಲ್ಲ ಅಂತ ಕಾಣಿಸ್ತಿದೆ. ಏನು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಎಷ್ಟು ಉತ್ಸುಕರಾಗಿದ್ದೀರಾ ಸರ್? ಅಲ್ಲೇ 1 ತಿಂಗಳು ನಡೀತು, 1.5 ತಿಂಗಳು ಮುಂದೆ ಅವರ ಕ್ಯಾಬಿನೆಟ್ ಕೂಡ ನನಗೆ ಇರ್ಲಿಕ್ಕೆ ಅತ್ಯಂತ ಖುಷಿ ಇದೆ, ಸಂತೋಷ ಇದೆ. ಬೆಳಿಗ್ಗೆಯಿಂದ ರಾತ್ರಿ ತನಕ ಅಧಿಕಾರಿಗಳ ಮೀಟಿಂಗ್, ಆದಿತ್ಯವರ ಮೀಟಿಂಗ್, ರಜಾದಿನ ಮೀಟಿಂಗ್, 1 ಗಂಟೆಗೆ ಮೀಟಿಂಗ್, ಒಂದು ಕೆಲಸ ಹಿಡಿದ ತಕ್ಷಣದಕ್ಕೆ ಪರಿಹಾರ ಮತ್ತು ಭವಿಷ್ಯದ ಆಲೋಚನೆ ಇಟ್ಟುಕೊಂಡು ದಿಟ್ಟವಾದ ಕ್ರಮ. ಬಿಡದಿಯಲ್ಲಿ ಇಷ್ಟೆಲ್ಲ ಬೆದರಿಸ್ತಿದ್ರು ಕೂಡ ಭವಿಷ್ಯದ ಒಂದು ಕರ್ನಾಟಕ, ಭವಿಷ್ಯದ ಬೆಂಗಳೂರು ಆಲೋಚನೆ ಮಾಡಿಕೊಂಡು ಅವ್ರು ತೆಕ್ಕೊಂಡ ದಿಟ್ಟ ಕ್ರಮ, ನಾಯಕತ್ವ ಎಲ್ಲರಿಗೂ ಕೂಡ ಒಂದು ಮಾದರಿ. ಟೌನ್ಶಿಪ್ ಬೇಡವಾ? ಒಂದೊಂದು ಊರು ಬೆಳಿಬೇಕಾದ್ರೆ 5-6 ಟೌನ್ಶಿಪ್ಗಳು ಬೇಕು. ಉತ್ತರ ಕರ್ನಾಟಕದ ಕಡೆ ಮಾಡಿ ಅಂತವ್ರೆ MLAಗಳು. ಅಲ್ಲಿ ಬೇಡ, ಬಿಡದಿಯಲ್ಲಿ ಬಹಳ ಹಸಿರು. ಉತ್ತರ ಕರ್ನಾಟಕ ಮಾಡಿದ್ರೆ ಟೌನ್ಶಿಪ್ ಜನ ಬರ್ತಾರ? ನೀವು ಎಲ್ಲಿ ಮನೆ ಮಾಡಿ ಕೂತ್ಕೊಳ್ತೀರಾ? ಉತ್ತರ ಕನ್ನಡದಲ್ಲಿ ಆದ್ರೆ ನೀವು ಎಷ್ಟು ದುಡ್ಡಿದ್ರು ಕೂಡ ಇಲ್ಲಿ ಯಾಕೆ ಬರ್ತಾರೆ? ಇಲ್ಲಿ ಇಂಡಸ್ಟ್ರಿಯಲಿಸ್ಟ್, ಟೂರಿಸಮು, ಹೋಟೆಲ್, IT, ಏರ್ಪೋರ್ಟು, ರೈಲ್ವೆ ಸ್ಟೇಷನ್, ಟ್ರಾನ್ಸ್ಪೋರ್ಟ್, ಅದಕ್ಕೊಂದು ಅರ್ಥ ಉಂಟಲ್ಲ ಟೌನ್ಶಿಪ್ ಮಾಡಲಿಕ್ಕೆ. ಸೊ ಬೆಂಗಳೂರಿನ ಸುತ್ತಮುತ್ತ ಆಗಬೇಕಾದ್ರೆ ಇಂಥ ಒಂದು 4-5 ಟೌನ್ಶಿಪ್ ಆಗಲೇಬೇಕು. ಈ ಜಾಗಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ.
ಅವತ್ತು ಕುಮಾರಸ್ವಾಮಿ ಇದ್ದಾಗಲೇ ಇದಕ್ಕೊಂದು ನೋಟಿಫಿಕೇಶನ್ ಮಾಡಿದ್ದಾರೆ ಅಂದಿನ ಅದಕ್ಕಾಗಿ ಇದನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅಂದಿದ್ದಾಗ ಬೇರೆ ಊರು ಮಾಡ್ತಿದ್ರೆ ಅದನ್ನೇ ಮಾಡ್ತಿದ್ರು. ಅದು ಇಷ್ಟೆಲ್ಲ ರಾಜಕೀಯವಾದ ಅಪವಾದ ಬಂದರೂ ಕೂಡ ಒಬ್ಬರು ಅದನ್ನು ದಿಟ್ಟದಿಂದ ಎದುರಿಸಿಕೊಂಡು ಅದನ್ನು ಮುಂದೆ ಹೋಗ್ತಾರಲ್ಲ, ಅದನ್ನು ನಾವು ಇವತ್ತು ಮೆಚ್ಚಬೇಕು. ಯಾರಿಗಾಗಿ ಮಾಡ್ತಾರೆ ಅವರು? ಅವ್ರಿಗಾಗಿ ಮಾಡ್ತಾರ? ಭವಿಷ್ಯದ ಕರ್ನಾಟಕಕ್ಕೆ, ಭವಿಷ್ಯದ ಬೆಂಗಳೂರಿಗೆ, ಭವಿಷ್ಯದ ಜನತೆಗೆ ಬೇಕಾಗಿ ದಿಟ್ಟ ಕ್ರಮ ತಗೊಳ್ತಾರೆ. ಆದಾಗ ಆ ನಾಯಕತ್ವ ನಾವೆಲ್ಲ ಇವತ್ತು ಮೆಚ್ಚಬೇಕು. ಇದರಲ್ಲಿ ಡಿ ಕೆ ಶಿವಕುಮಾರ್ ಬಗ್ಗೆ ಹೊಸದಾಗಿ ಒಂದು ಆರೋಪ ಶುರುವಾಗಿದೆ, ಸಾಫ್ಟ್ ಹಿಂದುತ್ವ. ಅವರು RSS ಬಗ್ಗೆ ಮಾತಾಡಲ್ಲ, ಸೆಷನ್ ನಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹೇಳ್ತಾರೆ. ಅಲ್ಲಿ ನೋಡ್ರೆ ಮೋದಿ ಅವ್ರನ್ನ ಹೋಗಿ ಭೇಟಿ ಮಾಡ್ತಾರೆ. ಮತ್ತೆ ಮೈಸೂರಲ್ಲಿ ಹೋಗ್ತಾರೆ, ಮೈ ಬಿಲೌಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಬಹಳ ಅದ್ಭುತವಾಗಿ ಸಂಸ್ಕೃತ ಶ್ಲೋಕಗಳನ್ನು ಹೇಳಿ ಅವರನ್ನು ವೈಭವೀಕರಿಸ್ತಾರೆ. ನಿನ್ನೆ ನೋಡಿದ್ರೆ BJP ಕಚೇರಿಗೆ ಹೋಗಿ ಯಾವ ಮುಖ್ಯಮಂತ್ರಿ ಕರ್ನಾಟಕದ ಇತಿಹಾಸದಲ್ಲಿ ತನ್ನ ವಿರೋಧ ಪಕ್ಷದ ಯಾವುದೇ ಕಚೇರಿಗೆ ಹೋಗಿ ಭೇಟಿ ಮಾಡಿದ ಇತಿಹಾಸ ಇಲ್ಲ. ನಾಗೇಶ್ ಅವರ ಅಂತಿಮ ದರ್ಶನ ಪಡ್ತಾರೆ. ಅದಕ್ಕೆ ಈಗಾಗಲೇ ಹೈಕಮಾಂಡ್ಗೆ ದೂರು ಕೂಡ ಕೊಟ್ಟಿದ್ದಾರೆ. ಏನು ಸಾಫ್ಟ್ ಹಿಂದುತ್ವನ್ನ ಟಚ್ ಮಾಡ್ತಾ ಇದಾರ ಅಂತ ನೋಡಿ. ಇದರಲ್ಲಿ ಸಾಫ್ಟ್ ಹಿಂದುತ್ವ, ಹಾರ್ಡ್ ಹಿಂದುತ್ವ ಅಂತ ಏನಿದೆ, BJP ಅವರೇ ಗಲಿಬಿಲಿ ಆಗ್ಬಿಟ್ಟವ್ರೆ. ಇವ್ರನ್ನ ಹೆಂಗಪ್ಪ ವಿರೋಧ ಮಾಡಿಸಲ್ಲ? ಇಸ್ಲಾಂ ಅಲ್ಲಿ ಸಾಫ್ಟ್ ಕತ್ತರ್ ಹಿಂದೂ ಇಸ್ಲಾಂ, ಸಾಫ್ಟ್ ಇಸ್ಲಾಮು ಇಲ್ಲ. ಹಿಂದುತ್ವದಲ್ಲಿ ಸಾಫ್ಟ್ ಇಲ್ಲ, ಹಾರ್ಡು ಇಲ್ಲ. ಒಂದು ಇಸ್ಲಾಮಿಕ್, ಒಂದು ಹಿಂದುತ್ವ. ಒಬ್ಬ ಸೋದರ ಭಾವನೆಯಲ್ಲಿ ಸಂದೇಶ ಏನು? ಎಲ್ಲ ಧರ್ಮದ ಸಂದೇಶ ಇನ್ನೊಬ್ಬರ ಮನಸ್ಸಿಗೆ, ದೇಹಕ್ಕೆ ನೋವು ಮಾಡೋದ ಕತ್ತಿ ಅಲ್ಲ. ಪ್ರತಿಯೊಂದು ಧರ್ಮದ ಸಂದೇಶ ಕೂಡ ಇನ್ನೊಬ್ಬರ ಮನಸ್ಸಿನ, ಇನ್ನೊಬ್ಬರ ದೇಹದ ನೋವನ್ನು ಕಡಿಮೆ ಮಾಡುವಂಥ ಔಷಧ. ಅದಕ್ಕೆ ಅನುಗುಣ ಜೀವನ ನಡೆಸ್ತಾ ಇದ್ದಾರೆ. ಏನು ಪ್ರಾಬ್ಲಮ್ ಇದೆ? ಈ ದೇಶದ ಪ್ರಧಾನಮಂತ್ರಿ ಭೇಟಿ ಆಗಲೇಬಾರ್ದ? ಭೇಟಿ ಆಗದಿದ್ದರೆ ಪ್ರಧಾನಮಂತ್ರಿಗೆ ಏನು ಲಾಸ್ ಉಂಟಾ? ಇಲ್ಲ. ಮುಖ್ಯಮಂತ್ರಿಗೆ ಏನು ಲಾಸ್ ಆಗ್ತದ? ಇಲ್ಲ. ಲಾಸ್ ಆಗೋದು ಯಾರಿಗೆ? ಈ ರಾಜ್ಯದ ಜನತೆಗೆ, ಈ ರಾಜ್ಯದ ಅಭಿವೃದ್ಧಿಗೆ, ಈ ರಾಜ್ಯದ ಸಮಸ್ತ ಜನತೆಯ ಪರವಾಗಿ ಇಡೀ ಕರ್ನಾಟಕದ ಮುಖ್ಯಮಂತ್ರಿಯಿಂದ ನೆಲೆಯಲ್ಲಿ ನಾವು ನೋಡಬೇಕು ಹೊರತು ಕಾಂಗ್ರೆಸ್ ಮುಖಂಡರಿಂದ ಯಾಕೆ ನಾವು ನೋಡಬೇಕು? ಈಗ ಅವ್ರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ, ಅವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾತ್ರ ಅಲ್ಲ. ಪ್ರಧಾನಮಂತ್ರಿ ಭೇಟಿ ಆದರೆ ಏನಾಯಿತು? ಅವ್ರನ್ನ ಅಡ್ರೆಸ್ ಮಾಡುವಾಗ ಅದನ್ನು ಉದ್ದೇಶ ಮೈ ಬಿಲೌಡ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ತಪ್ಪೇನಿದೆ? ಹೇಳಲೇಬಾರ್ದಾಗಾದ್ರೆ ಅದರೇನು ತಪ್ಪುಂಟಾ? ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜ್ಯಕ್ಕೆ ಬಂದಾಗ ರಾಜ್ಯಕ್ಕೆ ಇಬ್ಬರು ಕೂಡ ಮಾತಾಡ್ತಾರೆ. ಆಗ ಅದರಲ್ಲಿ ಕಾಂಪ್ರಮೈಸ್ ಆಯಿತಾ? ಇದರಲ್ಲಿ ಅದನ್ನು ನಾವು ಇವತ್ತು ಇವರ ದೊಡ್ಡತನ ಮೆಚ್ಚಬೇಕು. ಬರೀ ಪಕ್ಷಕ್ಕಾಗಿ ದುಡಿದ್ರು ಅಂತ ಹೇಳಿಕೊಂಡು ಇವ್ರನ್ನ ಜೈಲಿಗೆ ಹಾಕಿದ್ರಲ್ಲ, ಆವಾಗ ಯಾಕೆ ಅವ್ರು ಮಾತಾಡೋದಿಲ್ಲ? ಪಕ್ಷಕ್ಕಾಗಿ ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತ ಹೇಳಿಕೊಂಡು ಪಕ್ಷದ ಮುಖಂಡರಿಗೆ ಸಹಕಾರ ಮಾಡ್ತಂತಲ್ಲ ಇವರ ಮೇಲೆ ಜೈಲು ಹಾಕಿದ್ದು, ಇವತ್ತು ರೇಡ್ ಹಾಕಿ ಅವ್ರನ್ನ ಥ್ರೆಟನ್ ಮಾಡಿದ್ದು. ಅವನು ಯಾಕೆ ಯಾರು ಇವತ್ತು ಟೀಕೆ ಮಾಡುವವರು ಅದನ್ನೇ ಯಾಕೆ ಗಣನೆಗೆ ತಗೊಳ್ಳೋದಿಲ್ಲ? ಇವತ್ತು ತಿಪ್ಟೂರಿನಲ್ಲಿ ಅವ್ರು ನಾವು ಅಭಿನಂದಿಸಬೇಕು ಮುಖ್ಯಮಂತ್ರಿಯನ್ನು. ಒಬ್ಬ ಮಾಜಿ ಸಚಿವನಿಗೆ ಅವರು ಆತ್ಮೀಯತೆ ಇರ್ಬೋದು ಇದ್ದಾಗ, ಜೊತೆಲಿದ್ದಾಗ. ನಾನು ಕೂಡ ನಾಗೇಶಿದ್ದ ಆತ್ಮೀಯತೆ, ನಮಗೆ ಕ್ಲಾಸ್ ರೂಮ್ ಎಲ್ಲ ಕೊಟ್ಟಿದ್ರು. ನಾನು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೆ. ಅಲ್ಲಿ ಹೋದಾಗ, ಅಂತಿಮ ಸಂಸ್ಕಾರಕ್ಕೆ ಹೋದಾಗ, ಆ ಬಾಡಿ ಅಲ್ಲಿ ಇದ್ದರೆ ಎಲ್ಲಿದ್ರು ಹೋಗ್ಬೇಕು. ಅದೇನು ಪಕ್ಷ ಅದು BJPಯಲ್ಲಿ ಕಚೇರಿಯಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಂದೆ ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರ ಪಾತ್ರ ಒಂದು ಗಂಟೆ ಇರಲಿಲ್ವಾ? ಎಲ್ಲ ಪಕ್ಷದ ಬರಲಿಲ್ವಾ? ಸದನದಲ್ಲಿ ಅವಾಗವಾಗ ಹೇಳ್ತಾರೆ, ಎದ್ದೆದ್ದು ಬೀಳುತ್ತೀಯೇ, ಗುದ್ದಾಡಿ ಸೋಲುತ್ತೀಯೇ, ಗದ್ದಲವ ತುಂಬಿ ಪ್ರಸಿದ್ಧಿ ಆಗುತ್ತೀಯೇ, ನಿನ್ನ ಉದ್ಧಾರ ಏನಾಯ್ತು ಹೇಳೋ ಮಂಕುತಿಮ್ಮ ಅಂತ ಆಗಾಗ ಮಂಕುತಿಮ್ಮನ ಕಗ್ಗ ಹೇಳ್ತಾರೆ. ಈಗ ದೂರ್ ಕೊಟ್ಟವ್ರ ಕಥೆನೂ ಅಷ್ಟೇ. ನೀವ್ ಯಾಕೆ ಗುದ್ದಾಡ್ತಾ ಇದ್ದೀರಾ? ನನ್ನ ಪಾಡಗ್ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆಲ್ಲ ನೋಡಿ. ಇದೆಲ್ಲ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇದೆಲ್ಲ ನೋಡಿ ಅನುಭವಿಸಿಕೊಂಡು ಬಂದವರು. ನನಗೆ ಗೊತ್ತಿದ್ದ ಮಟ್ಟಿಗೆ 89 ಚುನಾವಣೆ ಗೆದ್ದು ಅವ್ರು ಮಂತ್ರಿ ಆಗ್ತಾರೆ ಅಲ್ವಾ? 94 ಟಿಕೆಟ್ ಇಲ್ಲ ಅಲ್ವಾ? ಅವ್ರು ಇಂಡಿಪೆಂಡೆಂಟ್ ನಿಲ್ತಾರೆ ಸೈಕಲ್ನಲ್ಲಿ, 700ನಲ್ಲಿ ಇಂಡಿಪೆಂಡೆಂಟ್ ಗೆಲ್ತಾರೆ. ಮತ್ತೆ BJPಗೆ ಹೋದ್ರ ರಾಜೀವ್ ಗಾಂಧಿನವ್ರು ಕರೆದು ಅಪ್ಕೋತಾರೆ. ಮತ್ತೆ ಕಾಂಗ್ರೆಸ್ ಬರೋದು ಅಧಿಕಾರ ಇಲ್ಲ. ಕಾಂಗ್ರೆಸ್ 35 ಸೀಟ್ ಬಂದು ನಿಲ್ತದೆ. ಬೇರೆ ಯಾವ್ದು ಅಧಿಕಾರ ಇದ್ದ ಪಕ್ಷಕ್ಕಂತ ಹೋಗ್ತಿದ್ರು. ಅವ್ರೇನು ಬಿಟ್ರ? ಅದನ್ನು ನಾವು ಮೆಚ್ಚಬೇಡವಾ? ಬಲವಾಗಿ ಅವ್ರಿಗೆ ಟಿಕೆಟ್ ಕೊಡದಿದ್ರು ಕೂಡ, ಗೆದ್ದರೂ ಕೂಡ ಅವ್ರು BJPಯಲ್ಲಿ ಹೋದ ಮಂತ್ರಿ ಕೂಡ ಆಗ್ತಿದ್ರು. ಜನತಾದಳದಿಂದ ಹೋದರೆ ಅದು ಕಾಂಗ್ರೆಸ್ ಅಲ್ಲೇ ಗಟ್ಟಿಯಾಗಿ ನಿಂತರು. 89ನಲ್ಲಿ ಅಸೆಂಬ್ಲಿ ಜೊತೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಅಲ್ವಾ? 2004 ಆಯಿತು, ಗೌರ್ಮೆಂಟ್ ಬಂತು, ಇವ್ರಿಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಹಾಗಾದ್ರೆ ಮತ್ತೆ 8ಕ್ಕೆ BJP ಬಂತು, 13ಕ್ಕೆ ಕಾಂಗ್ರೆಸ್ ಬಂತು, ಸ್ಟಾರ್ಟಿಂಗ್ BJP ಕೊಟ್ಟಿಲ್ಲ. ಹಾಗಾದ್ರೆ ಅದನ್ನೆಲ್ಲ ಇಷ್ಟೆಲ್ಲ ಮಾಡಿ ಅದನ್ನೆಲ್ಲ ಸಹಿಸಿಕೊಂಡು ಬಂದು ಈಗ ಇದಂತ ಇವರ ಪಕ್ಷ ನಿಷ್ಠೆಯನ್ನು, ಇವರ ಜಾತ್ಯತೀತ ತತ್ವವನ್ನು, ಇವರ ಸೌಹಾರ್ದತೆ ಒಂದು ವಾತಾವರಣ ನಿರ್ಮಾಣ ಮಾಡೋದನ್ನು ಈ ಪ್ರಶ್ನಿಸ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗ್ಬೇಕಾ? ಅದೊಂದು ಮಾಹಿತಿ ಇಲ್ಲಲ್ಲ ಅವ್ರಿಗೆ. ಅದನ್ನು ಅರ್ಥ ಮಾಡಿಕೊಳ್ಬೇಕಾ? ಕಾಂಗ್ರೆಸ್ ಪಕ್ಷಕ್ಕೆ ತ್ಯಾಗ ಮಾಡಿದರೆ ಹೋಗ್ಬೋದಲ್ಲ, ಎಲ್ಲ ಅವಕಾಶ ಇತ್ತಲ್ಲ ಅವ್ರಿಗೆ.
ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಸೆಷನ್ ನಲ್ಲಿ ಬಹಳ ಗದ್ದಲ ನಡೀತಿದೆ. ದಿನಕ್ಕೆ 60-50 ಲಕ್ಷ ರೂಪಾಯಿಗೆ ನಮ್ಮ ಸಾರ್ವಜನಿಕರ ದುಡ್ಡಲ್ಲೇ. ಈಗ ನಾಗೇಂದ್ರ ಅವರು ತಮ್ಮ ಜಾತಿಯನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ನಾನು ಎಸ್ ಟಿ ಸಮುದಾಯದವನು, ಅದಕ್ಕೆ ನಾವೇನ್ ಕೇಳ್ತಾ ಇದೀವಿ, ಸಮಾಜದ ಜನರು ಏನ್ ಕೇಳ್ತಾ ಇದ್ದಾರೆ, ಅದೇ ಸಮುದಾಯದ ಜನ ಏನ್ ಕೇಳ್ತಾ ಇದ್ದಾರೆ. ಸ್ವಾಮಿ ರಾಜಣ್ಣವರು ಅದೇ ಸಮುದಾಯದವರು, ಕಿತ್ತು ಬಿಸಾಕ್ಬಿಟ್ರಿ, ಒಂದು ಕಾರಣನೂ ಕೂಡ ಕೇಳಲಿಲ್ಲ. ಈ ಬೆಂಗಳೂರಿನ ಕಮಿಷನರು ಕೂಡ ಅದೇ ಸಮುದಾಯದವರು ಇದ್ರು, ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ರು, ಆಗ್ಲೂ ಯಾರು ಬ್ಯಾಟಿಂಗ್ ಮಾಡಲಿಲ್ಲ. ಸತೀಶ್ ಜಾರಕಿಹೊಳಿನ ಇಡೀ ಎಸ್ ಟಿ ಸಮುದಾಯದ ಎಲ್ಲಾ ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಂಡು ಬಂದಂತ ನಾಯಕ, ಅವ್ರನ್ನ DCM ಮಾಡ್ತೀನಿ ಅಂತ ನಡುನೀರಿನಲ್ಲಿ ಕೈ ಬಿಟ್ಟುಬಿಟ್ರಿ. ಇವೆಲ್ಲವನ್ನು ಯಾವ ನಿಮ್ ಕಣ್ಣು ಕಾಣ್ತಾ ಇಲ್ವಾ? ಬರೀ ನಾಗೇಂದ್ರ ಅವರ ವಿಚಾರದಲ್ಲಿ ದಲಿತ ಅನ್ನೋ ಒಂದು ಜಾತಿಯನ್ನ ಶೀಲ್ಡ್ ಆಗಿ ಬಳಸ್ಕೊತಾ ಇದ್ದಾರೆ ಅಂತ ಅನಿಸ್ತಾ ಇಲ್ವಾ ಸರ್? ನಿಮ್ಗೆ ಅನಿಸ್ತಾ ಇಲ್ವಾ? ಅಂತವಾಗಿಲ್ಲ. ಬಿಜೆಪಿ ಅವರು ರಾಜ್ಯಕ್ಕೆ ಮಾಡ್ಲಿ, ಎಲ್ಲಿ ಹೊರಗೆ ರಾಜ್ಯಕ್ಕೆ ಮಾಡಬೇಕು, ಇಲ್ಲಿ ಬಂದು ರಾಜ್ಯಕ್ಕೆ ಅಲ್ಲ, ಇಲ್ಲಿ ರಾಜಕಾರಣ ಮಾಡಬೇಕು. ಎಲ್ಲಿ? ಅಸೆಂಬ್ಲಿ ಕರೆದದ್ದು ಯಾಕೆ? ಚರ್ಚೆ ಮಾಡಕ್ಕೆ. ಜನರ ರೈತರ ಸಮಸ್ಯೆ, ಬರಗಾಲದ ಸಮಸ್ಯೆ, ವಿದ್ಯಾವೇತನ ಸಮಸ್ಯೆ, ಹಲವಾರು ಸಮಸ್ಯೆಗಳನ್ನು ಶಾಸಕರು ಅದರ ಕ್ಷೇತ್ರ ಪ್ರತಿನಿಧಿಸಿಕೊಂಡು ಪ್ರಶ್ನೆ ಕೇಳಿ ಉತ್ತರ ಪಡೆದುಕೊಂಡು ಬಿಲ್ಲನ್ನು ಪಾಸ್ ಮಾಡಿ ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇದ್ದದ್ದು ಅಸೆಂಬ್ಲಿ. ಈಗ ಬಂದು ಅದನ್ನು ಮಾಡೋದನ್ನು ಬಿಟ್ಟು ಇವರು ನಾಗೇಂದ್ರನ ಸಬ್ಜೆಕ್ಟ್ ತಗೊಂಡು ಇವತ್ತು ಹೊರಗೆ ರಾಜ್ಯಕ್ಕೆ ಮಾಡಲಿ, ಹೊರಗಡೆ ಹೇಗೆ ಬೇಕಾದ್ರೆ ರಾಜ್ಯಕ್ಕೆ ಮಾಡಲಿ, ಅಥವಾ ಚರ್ಚೆಗೆ ಬರಲಿ. ನೀವು ಯಾಕೆ ಕೊಡಬಾರ್ದಿತ್ತು ಅಂತೇಳಿ ನಾವು ಉತ್ತರ ಕೊಡ್ತೇವೆ, ನಾವು ಯಾಕೆ ಕೊಟ್ಟಿದ್ದೇವೆ ಅಂತೇಳಿ. ರಾಜಣ್ಣನವರು ಸಬ್ಜೆಕ್ಟ್ ಬೇರೆ, ಇವರ ಸಬ್ಜೆಕ್ಟ್ ಬೇರೆ. ರಾಜಣ್ಣನವರು ಪಕ್ಷದ ವಿರೋಧ ಮಾತಾಡೋದಕ್ಕೆ, ಅದಕ್ಕಾಗಿ ಬಹುಶಃ ನಾಯಕರ ವಿರುದ್ಧ ಮಾತಾಡೋದಕ್ಕೆ ಅವರನ್ನು ತೆಗೆದ್ರು. ಗೊತ್ತಾಯ್ತು, ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನ ವಿರುದ್ಧವಾಗಿ ಮಾತಾಡೋದಕ್ಕೆ ತೆಗೆದಿದ್ದಾರೆಲ್ಲ. ಹೌದು, ಇದರಲ್ಲಿ ಅದು ಅಲ್ಲಿ ಇವ್ರದ್ದೇನಿದೆ, ಇವರ ಮೇಲಿಂದ ಆರೋಪ ಬಂತು. ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ರಿ ಅವರು. 1.5 ವರ್ಷ ಇವರು ಆಡಳಿತದಲ್ಲಿ ಇರಲಿಲ್ಲ. ಈ ಕಾಲಘಟ್ಟದ ಎಲ್ಲ ತನಿಖೆ ಕೂಡ ಆಯಿತು. ತನಿಖೆ ಆಗಿ SIT ಅವರು ಕ್ಲೀನ್ ಚಿಟ್ ಕೊಟ್ಟಿದೆ. ಇವತ್ತು DK ಶಿವಕುಮಾರ್ ಅವರು ಚಾತೆಗಳು ತನಕ ಕೂಡ 2 ದಿವಸ ಮುಂಚೆ ತನಕ ಕೂಡ ಈ CBI ಅವ್ರ ಬಗ್ಗೆ ರಿಪೋರ್ಟ್ ಹಾಕಲಿಲ್ಲ. ಯಾವಾಗ DK ಶಿವಕುಮಾರ್ ಅವರು ಚಾರ್ಜ್ ತಗೊಳ್ತಾರೆ 2 ದಿವಸ ಮುಂಚೆ ರಿಪೋರ್ಟ್ ಬರ್ತದೆ. ಯಾಕೆ? ಇವರಿಗೆ ಸಿಕ್ಕಬಹುದೆಂಬ ಉದ್ದೇಶ ಇಟ್ಟುಕೊಂಡು. ಅದರ ನಂತರ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ಅದ್ರ ಬಗ್ಗೆ ಆ ಹಿಂದಿನ ಕೇಸಿಗೆ ಯಾವುದೇ ಮುಂದೆ ಅದನ್ನು ತಗೊಂಡು ಹೋಗಲಿಲ್ಲ. ಇದ್ದಲ್ಲಿ ಇದ್ದುಕೊಂಡು ಬರೀ ಬೇಲಲ್ಲಿದ್ದಾರಂತ ಹೇಳಿ ಇವತ್ತು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟು ಜನ ಬೇಲಲ್ಲಿದ್ದಾರೆ? ಮಂತ್ರಿ ಆಗಲಿಲ್ವಾ? ಮುಖ್ಯಮಂತ್ರಿ ಆದವರು ಇಲ್ವಾ ಜೈಲಲ್ಲಿ ಕೂತ್ಕೊಂಡು? ಇವರಿಗೆ ಯಾಕೆ ST ಕಮಿಟಿ ಅಂತೇಳಿ ಯಾಕೆ ಇವತ್ತು ಟಾರ್ಗೆಟ್ ಮಾಡೋದು, ಅಥವಾ ಕಾಂಗ್ರೆಸ್ ಅಂತೇಳಿ ಟಾರ್ಗೆಟ್ ಮಾಡೋದು? 187 ಕೋಟಿ ಏನು ಹೋಗಿತ್ತ, ಅದು ಖಂಡನಾರ್ಹ, ಹೋಗಲೇಬಾರ್ದು. ಅದು ಯಾವುದು ಹೋಗಿದೆಯಾ ಅಧಿಕಾರಿ ಮಾಡಿದ ತಪ್ಪಿಗೆ ಇವನ್ನ ಯಾಕೆ ಶಿಕ್ಷಿಸಬೇಕು? ಎಲ್ಲ 180 ಕೋಟಿ ಮತ್ತೆ ರಿಪೋರ್ಟ್ ಬಂದಿದೆ ಅಲ್ಲ, ಹೋದ ದುಡ್ಡು ಎಲ್ಲ ಕೂಡ ರಿಟರ್ನ್ ಬಂದಿದೆ. ಆದ ಕಾರಣ ಅಲ್ಲಿ ಏನು ಕೂಡ ಲಾಸ್ ಆಗಲಿಲ್ಲ. ಆಯಿತು, ಇಷ್ಟಲ್ಲಿದ್ದುಕೊಂಡು ಮಂತ್ರಿ ಯಾವಾಗ ಆಗ್ತಾರೆ? ರಾಜ್ಯದ ಘನವೆತ್ತ ರಾಜ್ಯಪಾಲರು ಅವ್ರು ಪ್ರತಿಜ್ಞೆ ಕೊಟ್ಟಾಗಲ್ಲ ಆಗೋದು. ಹೌದು, ಇಂಥದ್ದೇನಾದ್ರು ಆಗಲೇಬಾರ್ದು ಅಂತ ಇದ್ದಿದ್ರೆ ಒಂದು ಗವರ್ನರ್ ಅವರು ಒಂದು ಲೀಗಲ್ ಒಪಿನಿಯನ್ ನೋಡಿಕೊಂಡು ಅವ್ರಿಗೆ ಕೊಡ್ತಾರ? ಈಗ ಅದೇ ಗವರ್ನರ್ಗೆ CBI ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿದ್ದಾರೆ. ಮಾಡ್ಲಿ, ಕಾನೂನು ಪ್ರಕಾರ ತಗೊಳ್ಳಿ. ಈ ಕೋರ್ಟ್ನವರು ಸಹ ವಿಷಯ ಇಲ್ಲ, SIT ಕ್ಲಿಯರ್, ದುಡ್ಡು ರಿಟರ್ನ್ ಬಂದಿದೆ, ಬೇರೆ ವಿಚಾರ ಇಲ್ಲ, ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ಇಲ್ಲಿ ರಾಜ್ಯಕ್ಕೆ ಮಾಡ್ತಾರೆ? ಕೋರ್ಟಲ್ಲಿ ಪ್ರಶ್ನೆ ಮಾಡಲಿ ಅಲ್ಲ ಇವರು. ಯಾಕೆ ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡೋದಿಲ್ಲ? ಕೋರ್ಟಿಗೆ ಹೋಗಿ ಪ್ರಶ್ನೆ ಮಾಡೋದು ಬಿಟ್ಟು ರಾಜ್ಯಕ್ಕೆ ಮಾಡ್ತದೆ, ಹೊರಗೆ ರಾಜ್ಯಕ್ಕೆ ಮಾಡೋದು ಬಿಟ್ಟು ಅಸೆಂಬ್ಲಿಯನ್ನು ಯಾಕೆ ಹಾಳು ಮಾಡ್ತಾರೆ? ಜನರ ಸಮಸ್ಯೆಯನ್ನು ಚರ್ಚೆ ಮಾಡದೆ ಯಾಕೆ ಇವತ್ತು ಪ್ರತಿಭಟನೆ ಮಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಅವರನ್ನ RSS ನ ಮಟ್ಟ ಹಾಕೋದಕ್ಕೆ ಅವ್ರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಂಗಿದೆ. ದಿನ ಬೆಳಗ್ಗೆ ಅವ್ರ ಬ್ರೀಫಿಂಗ್ ಫಸ್ಟ್ ಶುರು ಮಾಡೋದೇ RSS ಇಂದ. ಖಂಡಿತವಾಗಿ ಅಂತ ಸಬ್ಜೆಕ್ಟೇ ಇಲ್ಲ. ಅವ್ರೇನಿಲ್ಲಿದ್ದಾರೆ, ಯಾವುದೇ ಸಂಘಟನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಂತ, ಅಲ್ಲಿ ತಪ್ಪೇನಿದೆ? ನಿಮ್ದು ಈಗ TV ಕ್ಯಾಮರಾ ಇದೆಯಲ್ಲ, ರಿಜಿಸ್ಟರ್ ಮಾಡ್ಲಿಲ್ವಾ? ಹೌದು, ಮಾಡೋದು ಬಿಡ್ತಾರೆ ನಿಮ್ಗೆ. ಇಲ್ಲ, ಮತ್ತೆ ನಿಮ್ಗೊಂದು ಕಾನೂನು, ಇನ್ನೊಬ್ಬನಿಗೆ ಅಂತ ಕಾನೂನು, ಎಲ್ರಿಗೂ ಒಂದೇ ಕಾನೂನಲ್ಲ. ನಿಮ್ಗೆ ನೀವು ಒಂದು ಆನ್ಲೈನ್ ಕ್ಯಾಮ್ರಾ ಚಾರ್ಜ್ ಮಾಡ್ಬೇಕು, ನಿಮ್ಗೆ ಎಷ್ಟು ಕಷ್ಟ ಇದೆ? ಫಿಲ್ಮ್ ಮಾಡಿ ಕೊಡ್ಬೇಕು, ಅದು ಕೊಡ್ಬೇಕು, ಇದು ಕೊಡ್ಬೇಕು. ಇನ್ನೊಬ್ಬ ನೇರವಾಗಿ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತದೆ? ಕಾನೂನು ಒಂದೇ ರೀತಿ ಅಂತ ಇಲ್ಲ, ತಪ್ಪೇನಿದೆ? ಅದು ನೀವೆಲ್ಲ ಮೆಚ್ಚಬೇಕು. ಪ್ರಿಯಾಂಕಾ ಖರ್ಗೆಯನ್ನು ಅದು ಅಭಿನಂದಿಸಬೇಕು, ಮಾಲೆ ಹಾಕ್ಬೇಕು. ನೀವೆಲ್ಲರೂ ಕೂಡ ನ್ಯಾಯಪರವಾಗಿ ನಿಂತಿದ್ದಾರೆ ಅಂತ ಹೇಳಿ. ಅದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತದ ಅಂತ ಮೊನ್ನೆ ಅವರೇ ಒಂದು ಸ್ಟೇಟ್ಮೆಂಟ್ ಮಾಡೋರೆ, ನಾವು ಅದನ್ನ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅವರೇ ಹೇಳ್ಬಿಟ್ರು. ಹಾಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಇದೆ, ಅದಕ್ಕೆ ಒಳಪಟ್ಟಂತೆ ಇದ್ರೆ ಯಾರಿಗೆ ಬ್ಯಾನ್ ಮಾಡ್ಲಿಕ್ಕೆ ಆಗ್ತದೆ? ಪ್ರಶ್ನೆಯನ್ನು ಅವ್ರ ನಿಯಮ ಪ್ರಕಾರ ಇರಲಿ ಅಂತ ಹೇಳಿಕೊಂಡಿರೋದು ಅಷ್ಟೇ. ಯಾರಾದರೂ ಕೂಡ ಅಷ್ಟೇ, ವೈಯಕ್ತಿಕವಾಗಿ ಏನು ವಿಷಯ ಇದೆ? ಉತ್ತರಾಖಂಡದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಸಮಾವೇಶಕ್ಕೆ ಹೋಗಿ ಮಾತನಾಡಿ ಬಂದ ಮೇಲೆ ಅಲ್ಲಿ ಶುದ್ಧೀಕರಣ ಕಾರ್ಯಕ್ರಮ ಎಲ್ಲ ಮಾಡಿ
ಈ ದೇಶವೇ ತಲೆ ತಗ್ಗಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ನ ದೆಹಲಿ ನಾಯಕರು ಈ ದಿನದವರೆಗೂ ಒಂದು ಕನಿಷ್ಠ ಪಕ್ಷ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲೂ ಅಂತ ದೊಡ್ಡ ಮಟ್ಟದ ಯಾವ್ದು ಪ್ರತಿಭಟನೆ ನಡೆಸಿಲ್ಲ. ಈ ಸಮಾಜವನ್ನ ಸರಿದಾರಿಗೆ ತರೋದಕ್ಕೆ ಯಾರಿಗೂ ಸಾಧ್ಯವಿಲ್ವ ಸರ್? ಈ ರೀತಿಯಾದಂತ ಶೋಷಣೀಯ ಕೆಲಸಗಳು ಈ ಕಾಲಘಟ್ಟದಲ್ಲೂ ಇದೆ ಅಂತಂದ್ರೆ ನಾಚಿಕೆ ಆಗಲ್ವಾ ಸರ್? ಯಾರು ಇವ್ರಿಗೆಲ್ಲ ಬುದ್ಧಿ ಹೇಳೋರು ಯಾರು ಇಲ್ವಾ? ಖಂಡಿತವಾಗಿ. ಆಮೇಲೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲದಕ್ಕೂ ಪ್ರತಿಭಟನೆ ಮಾಡ್ತಾರೆ, ಎಲ್ಲದಕ್ಕೂ ಹೋರಾಟ ಮಾಡ್ತಾರೆ. ಈ ಒಂದು ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯ ನಾಯಕರು, ಈ ರಾಜ್ಯವನ್ನ 9 ಬಾರಿ ಸಂಸದರಾಗಿ ಪ್ರತಿನಿಧಿಸಿದವರು, ಗುಲ್ಬರ್ಗ ಜಿಲ್ಲೆಯನ್ನ, ದೇಶದ ಅನೇಕ ಹುದ್ದೆಗಳನ್ನ ಅನುಭವಿಸಿದವರು, ಈ ರಾಜ್ಯಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡಿದವರು, ಈಗ ದೆಹಲಿಯಲ್ಲಿ ನಿಮ್ಮ ಕಾಂಗ್ರೆಸ್ ಮಟ್ಟದ ಉನ್ನತ ನಾಯಕರು. ಅವ್ರ ಪರವಾಗಿ ಸದನದಲ್ಲೂ ಯಾರು ಮಾತಾಡ್ಲಿಲ್ಲ, ಹೊರಗಡೆನೂ ಮಾತಾಡ್ಲಿಲ್ಲ, ಒಂದು ಪ್ರತಿಭಟನೆನೂ ಮಾಡ್ಲಿಲ್ಲ. ನನ್ನ ಮಾಹಿತಿ ಪ್ರಕಾರ ಅವರು ನಿಜವಾಗ್ಲೂ ಕೂಡ ಮನಸ್ಸಿಗೆ ಘಾಸಿ ಮಾಡ್ಕೊಂಡಿದ್ದಾರೆ. ಯಾಕೆ ಹೇಗಾಯ್ತು ಅಂತ? ಏನಿವತ್ತು ಘಟನೆ ಉತ್ತರ ಕನ್ನಡ ನಡೆದಿದೆಯಾ, ಇದೆಲ್ಲ ತಲೆ ತಗ್ಗಿಸುವಂತ ಕೆಲಸ. ಇದೇನು ಇವರಿಗೆಲ್ಲ ಏನು ತಮಾಷೆ ಆಗಿರ್ಬೋದು ಮಾಡಿದವರಿಗೆ, ಸೀದಾ ಗೊತ್ತಿರೋದಿಲ್ಲ, ಬುದ್ಧಿ ಇರೋದಿಲ್ಲ. ವಿಶ್ವದಲ್ಲಿ ತಲೆ ತಗ್ಗಿಸುವಂತ ಕೆಲಸ ಆಗಿ. ಹೌದು. ನಾವು ತಾರತಮ್ಯ ಬ್ಲ್ಯಾಕ್ ಅಂಡ್ ವೈಟ್ ಅಮೆರಿಕದಲ್ಲಿದೆ ಅಂತ ಹೇಳ್ತೇವೆ. ಅಲ್ಲಿ ಅವರಿಗೆ ನಮ್ಮ ದೇಶವನ್ನು ಇವತ್ತು ಹೀಯಾಳಿಸುವಂತ ಪರಿಸ್ಥಿತಿ ಆಗಿದೆ. ಇವತ್ತಿನ ಕಾಲದಲ್ಲಿ ಕೂಡ ಒಂದು ಆಡಳಿತ ಪಕ್ಷದ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಿಗೆ ಈ ರೀತಿ ಪರಿಸ್ಥಿತಿ ಮಾಡ್ತಾರಂತ ಹೇಳಿಕೊಂಡು ತಪ್ಪು. ನೋಡಕ್ಕೂ ತಪ್ಪು. ಮಾನವೀಯತೆಯ ಒಂದು ಇವತ್ತಿನ ನಾಗರಿಕ ಸಮಾಜಕ್ಕೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕೆ. ಅದೇನು ಪ್ರತಿಭಟನೆ ಮಾಡಿದ್ದಾರ, ಕೆಲವು ಅಲ್ಲಿ ಆಗಿದೆ, ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತದು ಖಂಡನ ನಿರ್ಣಯ ಅಂತ ಇವತ್ತು ಮಾಡಬೇಕಾಗುವಂಥದ್ದು ಪಾರ್ಲಿಮೆಂಟ್ ಕೂಡ ಆಗಿದೆ. ಅದು ಪಾರ್ಲಿಮೆಂಟ್ ಮತ್ತು ಇಲ್ಲಿ ಅಸೆಂಬ್ಲಿ ನಡೆಯುವಂಥ ಕಾಲಘಟ್ಟದ ಇದಾದ ಕಾರಣ ಮಾತ್ರ ಇವತ್ತೆಲ್ಲ ಕೂಡ ಆ ಕ್ಷೇತ್ರ ಬಿಟ್ಟು ಅಲ್ಲಿ ಇಲ್ಲಿ ಇದ್ದಾರೆ. ಮತ್ತು ಇದು ಮುಂದೆ ಕೂಡ ಇವತ್ತು ಪ್ರತಿಭಟನೆ ಮಾಡಬೇಕಾಗ್ತದೆ ಮತ್ತು ಜನರಾಗಿ ಮೂಡಿಸಬೇಕು. ಇಲ್ಲಿ ಪಕ್ಷ ಎಲ್ಲ ಧರ್ಮದವರು ಕೂಡ ಸೇರಿಕೊಂಡು ಒಟ್ಟಾಗಿ ಇವತ್ತು ಪ್ರತಿಭಟನೆ ಮಾಡುವಂಥ ಮತ್ತು ಜನರಿಗೆ ಮೂಡಿಸುವಂಥ ಅವಕಾಶ ಆಗಬೇಕಾಗ್ತದೆ. ಈ ಮೋದಿ ಮೇಲಿನ ಸಿಟ್ಟು ಕಾಂಗ್ರೆಸ್ ಪಕ್ಷದವ್ರಿಗೆ ಇನ್ನೂ ಹೆಂಗಿದೆ ಅಂತಂದ್ರೆ, ಈ ಜನೌಷಧಿಗಳ ಮೇಲೂ ಕೂಡ ಕಣ್ಣಾಕ್ಬಿಟ್ಟು ಈ ಆಸ್ಪತ್ರೆ ಆವರಣದಲ್ಲಿ ಇರಬಾರ್ದು ಅನ್ನೋ ಒಂದು ನಿರ್ಧಾರವನ್ನ ಹಿಂದಿನ ಸಚಿವರು ಮಾಡಿದ್ರು. ಯಾಕೆ ಮೋದಿ ಅವ್ರ ಮೇಲೆ ಅಷ್ಟೊಂದು ಸಿಟ್ಟ ಅಂತ? ಒಳ್ಳೆ ಕೆಲಸಗಳು ಜನರಿಗೆ ಅನುಕೂಲ ಆಗ್ತಾ ಇದೆ. ಜನೌಷಧಿ ಮತ್ತು ಮೋದಿಗೆ ಏನ್ ಸಂಬಂಧ ಇದೆ? ಜನೌಷಧಿ ಅವರ ಕನಸಿನ ಕೂಸು ಅಂತ ಅವ್ರು ಹೇಳ್ತಾರೆ. ಯಾರು ಹೇಳಿದ್ರು? ಬಿಜೆಪಿ ಅವ್ರು ಹೇಳ್ತಾರೆ. ಬಿಜೆಪಿ ಅವ್ರು ಏನ್ ಹೇಳ್ತಾರೆ? ಮೋದಿ ಚಿತ್ರ ಇರುತ್ತೆ ಜನೌಷಧಿ ಕೇಂದ್ರ ಮೇಲೆ. ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೀವ ತೆತ್ತೋದು ಇವರು ಅಂತ ಹೇಳ್ತಾರೆ. ಅದೇನು ಮಾಡೋದು? ಯಾಕೆ ಶಿಫ್ಟ್, ಯಾಕೆ ಕ್ಲೋಸ್ ಮಾಡಿಸ್ತಾರೆ? ಜನರಿಕ್ ಮೆಡಿಸಿನ್ ಹಿಂದೆ ಕೂಡ ಇತ್ತು. ಜನರಿಕ್ ಮೆಡಿಸಿನ್, ಹೌದು. ಜನೌಷಧಿ ಕೇಂದ್ರಕ್ಕೆ ಪರ್ಮಿಷನ್ ಕೊಟ್ಟು ಇಲ್ಲಿ ಎಲ್ಲ ಸರ್ಕಾರ ಆಡಳಿತ ವರ್ಗ ಕೊಡುದು ಯಾರು? ರಾಜ್ಯ ಸರ್ಕಾರ. ಅವ್ರು ಬರೀ ಪರ್ಮಿಷನ್ ಮಾತ್ರ ಕೊಡುದು, ಪೇಪರ್ ಪರ್ಮಿಷನ್ ಬಿಟ್ಟು. ಅದಕ್ಕೂ ಪರ್ಮಿಷನ್ ಕೂಡ ನಾವೇ ಕೊಡುದು, ಬರೀ ಹೆಸರು ಮಾತ್ರ. ಗೊತ್ತಾಯ್ತು ಅಲ್ವಾ? ಈ ಜನೌಷಧಿ ಕೇಂದ್ರದಲ್ಲಿ ಜನರಿಕ್ ಮೆಡಿಸಿನ್ ಏನು ಸಿಗ್ತದಲ್ಲ, ಅದು ಆಸ್ಪತ್ರೆ ಒಳಗಡೆ ಸಿಕ್ಕುದಲ್ಲ. ಆಸ್ಪತ್ರೆ ಒಳಗಡೆ ಸಿಕ್ಕುವಂಥ ಮೆಡಿಸಿನ್ ಅನ್ನು ಆಸ್ಪತ್ರೆ ಕಾಂಪೌಂಡ್ ಒಳಗೆ ಹಾಕಿದ್ರೆ ಅವನಲ್ಲಿ ಆಸ್ಪತ್ರೆ ತಂದೆಯಲ್ಲಿ ಮಾರ್ತಾನ, ಹೊರಗಿಂದ ಮಾರ್ತಾನ, ಅಥವಾ ಇಲ್ಲಿಗೆ ಅಲ್ಲಿಂದ ತಂದು ಇಲ್ಲಿಂದಲೇ ಸಪ್ಲೈ ಮಾಡ್ತಾರೆ? ನಿಮ್ಗೆಲ್ಲ ಕಂಡುಹಿಡಿಯಲಿಕ್ಕೆ ಆಗ್ತದ? ಅದು ಆಗದೆ ಬಿಡಿ. ನಾವು ಅಲ್ಲಿ ಕೂಡ ಔಷಧ ನಾವು ಫ್ರೀಯಾಗಿ ಇಲ್ಲಿ ಕೊಡಬೇಕು ಉದ್ದೇಶದಿಂದ ನೀವು ಸ್ವಲ್ಪ ದೂರ ಮಾಡಿ ಹೋಗಿ ಅಂತ ಹೇಳಿದ್ರೆ ಅದು ಯಾಕೆ ಅಪಾರ್ಥನ ಮಾಡಬೇಕು? ದ್ವೇಷ ಏನಿಲ್ಲ. ಯಾಕಾದ್ರೂ ವಿಷಯ ಇರಬೇಕು ಅದರಲ್ಲಿ. ಜನೌಷಧಿ ಇವತ್ತು ಕೂಡ ಜನೌಷಧಿ ಮಾತ್ರ ಬಿಟ್ಟು ಬೇರೆಲ್ಲ ಕೂಡ ಮಾಡ್ತಾರೆ. ಇವ್ರಿಗೆ ಸೆಂಟ್ರಲ್ ಅವರು ಸಪ್ಲೈ ಮಾಡ್ತಿದ್ದಾರಾ? ನೀವೊಮ್ಮೆ ಕರೆದು ಕೇಳಿ. ಏನು ಜನರಿಕ್ ಮೆಡಿಸಿನ್ ಅಲ್ಲಿಂದ ಬರಬೇಕು, ಇನ್ನೂ ಕೂಡ ಇವ್ರಿಗೆ ಸಪ್ಲೈ ಮಾಡ್ತಿಲ್ಲ. ಇವ್ರ ಪಾಪ ಏನು ಮಾಡ್ತಾರೆ? ಯಾರ್ಯಾರ ಜನರಿಕ್ ಮೆಡಿಸಿನ್ ಇದೆಯಲ್ಲ ಪರ್ಮಿಷನ್ ಇಲ್ಲದೆ ಇಲ್ಲಿಗಲ್ ತಂದು ಇವತ್ತು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕಾಸ್ಮೆಟಿಕ್ಸ್, ಹಾರ್ಲಿಕ್ಸ್, ಐಸ್ ಕ್ರೀಮ್, ಚಾಕ್ಲೇಟ್ ಎಲ್ಲ ಕೂಡ ಮಾಡ್ತಾರೆ. ಮತ್ತು ಔಷಧಿ ಕೇಂದ್ರ ಹೇಗಾಗುದು? ಜನೌಷಧಿ ಕೇಂದ್ರ ಎಲ್ಲ ಕೂಡ ಸಿಗ್ತದೆ, ಜನೌಷಧಿ ಒಂದು ಬಿಟ್ಟು. ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಕೂಡ ಆರೋಗ್ಯ ಸಚಿವರು ಬಹಳ ಅದ್ಭುತವಾಗಿ ನೇರ ಉತ್ತರ ಕೊಡುವ ಮೂಲಕ ಇವತ್ತು ನಮ್ಮ ಜೊತೆ ಕೂತಿದ್ದಾರೆ. ಸರ್, ಧನ್ಯವಾದ. ಥ್ಯಾಂಕ್ ಯು.